ಸರ್ ಲೋನ್ ಅಂತ ನೋಡಿದ್ರೆ ಸರ್ ಲೋನ್ ಅಂತ ನೋಡಿದ್ರೆ ಒಂದು 80-85% ಲೋನ್ ಮಾಡ್ಕೊಡೋಣ ಸರ್. ಓಕೆ, ಆಲ್ ಓವರ್ ಬೆಂಗಳೂರು, ಆಲ್ ಓವರ್ ಕರ್ನಾಟಕ ಮಾಡ್ಕೊಡೋಣ. ಓಕೆ, ನೋಡ್ಬೋದು ಸರ್. ಕಸ್ಟಮೈಸ್ ಹೆವಿ ಮಾಡ್ಬಿಡಿದಾರಲ್ಲ ಸರ್ ಕಸ್ಟಮರ್. ಸರ್ ಇದು ಪ್ಯೂರ್ GT TDI ಇದು ಓಕೆ 1.6 ಹೈಲೈನ್ ಬರುತ್ತೆ. ಸೊ ಬರೀ ನಿಮ್ಗೆ ಫಿಟ್ಟಿಂಗ್ಸ್ ಹೆಚ್ಚು ಕಮ್ಮಿ ಒಂದೂವರೆ ಲಕ್ಷ 2 ಲಕ್ಷ ಫಿಟ್ಟಿಂಗ್ಸ್ ಇದೆ. ಹೆಡ್ಲೈಟ್, ಟೈಲ್ ಲೈಟ್, ಬಂಪರ್ಸ್, ಇಂಟೀರಿಯರ್, ಆಂಪ್, ಪೂಫರ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ. ಸೊ ಇದು ಕೂಡ ಸಿಂಗಲ್ ಓನರ್ಶಿಪ್ ಅಲ್ಲ? ಸಿಂಗಲ್ ಓನರ್ಶಿಪ್ ಅಲ್ಲಿ ಇದೆ ಸರ್ ಗಾಡಿ. ಓಕೆ, ಸೊ ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಯಾರು ನೋಡ್ತಾರೆ ಇದು ಬೇಸಿಕ್ ವೇರಿಯಂಟ್ ಆಗಿರುತ್ತೆ. 10,000, 15,000, 30,000 ಓಡಿರೋ ಗಾಡಿಯೂ ಕೊಟ್ಟಿದ್ದೀವಿ, ಸೇಲ್ ಮಾಡಿದೀವಿ ಮಾರ್ಕೆಟ್ ಇಲ್ಲಿ ಕಸ್ಟಮರ್ಸ್ ಕೊಟ್ಟಿದ್ದೀವಿ. ಪ್ಯೂರ್ ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ವೆಹಿಕಲ್, ಟೋಟಲ್ ನಂಬರ್ 9 ಬರುತ್ತೆ. ಓಕೆ, ಸೊ 2018 ಮಾಡೆಲ್ ವಿ ವರ್ಷನ್, ಸೆಕೆಂಡ್ ಓನರ್ ಆಗಿದೆ. ಒಂದು 7 ಸೀಟರ್ ಇದೆ ನಮ್ಮ ಹತ್ರ. ಟೊಯೋಟಾ ಇನೋವಾ 2006 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. 1 ಲಕ್ಷ ಓಡಿದೆ ಗಾಡಿ, ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ. ಇನ್ನೊಂದೇನಂದ್ರೆ ಇನೋವಾ ತಗೊಂಡು ಮಾಡಿಫೈ ಮಾಡಿಸ್ತೀನಿ ಅಂತವ್ರು ಜೈಫುಲ್ ಕಾರ್ಸ್ ವಿಸಿಟ್ ಮಾಡ್ಬೋದು. ಒಂದು ಮಾಡಿಫೈಡ್ ಇನೋವಾ ತಗೊಂಡ್ಬಂದಿದ್ದೀವಿ. ಫಿಟ್ಟಿಂಗ್ಸ್ ಹೆಚ್ಚು ಕಮ್ಮಿ ಒಂದು 3.5 lakhs ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ ಗಾಡಿ. ಜೈಫುಲ್ ಕಾರ್ಸ್ ಎಲ್ಲಿ ಬಂದ್ಬಿಡ ಸರ್ ಲೊಕೇಶನ್? ಸರ್ JP ನಗರ್ 9th ಫೇಸ್ ಬರುತ್ತೆ, ಆಂಜನಾಪುರ. ಓಕೆ, ಗೊತ್ತಾಗಿಲ್ಲ ಅಂದ್ರೆ ನಂಬರ್ ಹಾಕಿರ್ತೀವಿ ಮೇಲೆ ಇದರಲ್ಲಿ ವಿಡಿಯೋ ಅಲ್ಲಿ, ಅದ್ರಲ್ಲಿ ಕಾಲ್ ಮಾಡಿ. ಕಾಲ್ ಎತ್ತಿಲ್ಲ ಅಂದ್ರೆ ವಾಟ್ಸಪ್ ಮೆಸೇಜ್ ಮಾಡಿ. ಇದು 1.2 ಬರುತ್ತೆ ಇಂಜಿನ್, ಪೆಟ್ರೋಲ್ ಅಲ್ಲಿ. ಗಾಡಿ ನೋಡ್ತಿರ್ಬೇಕು, ಟಾಪ್ ಎಂಡ್ ಬರುತ್ತೆ ಇದು. ಅಲಾಯ್ಸ್ ಎಲ್ಲ ನಿಮ್ ಕಂಪ್ನಿಯಿಂದಾನೇ ನಿಮ್ಗೆ ಫುಲ್ಲಿ ಲೋಡೆಡ್ ಬರುತ್ತೆ ವೆಹಿಕಲ್ಸ್. ಸ್ವಿಫ್ಟ್ ಅಂತ ಕಾಲ್ ಮಾಡ್ತಾ ಇರೋ, ತುಂಬಾ ರಿಕ್ವೈರ್ಮೆಂಟ್ ಇದು ಸ್ವಿಫ್ಟ್ಗೆ. ಸ್ವಿಫ್ಟ್ ತಗೊಂಡ್ಬಂದಿದೀವಿ. 2011 ಮ್ಯಾನುಫ್ಯಾಕ್ಚರಿಂಗ್, 12 ರಿಜಿಸ್ಟ್ರೇಷನ್. ಬರೀ ಓಡಿರೋದು 70,000 ಓಡಿದೆ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. ಸಿಂಗಲ್ ಓನರ್ 70,000 ನೋಡಿದೆ. 2,25,000 ಹೇಳ್ತಾ ಇದಾರೆ. ಮುಂದೆ ಬನ್ನಿ ಸರ್, ಏನಾಗುತ್ತೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಶೆವ್ಲೆ ಬೀಟ್ 2010 ಮಾಡೆಲ್, ಸಿಂಗಲ್ ಓನರ್, 50,000 ಓಡಿದೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದು 550 ಮಾಡ್ಕೊಡೋಣ. ಇನ್ನ ಬೇಕಾದ್ರೆ ಸಣ್ಣ ಪಟ್ಟೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಸರ್ ಸಿಕ್ಕಾಪಟ್ಟೆ ರಿಕ್ವೈರ್ಮೆಂಟ್ ಇತ್ತು. ಆಲ್ಟೋ ಅಂತ ಕಾಲ್ ಮಾಡ್ತಿದ್ರು ಕಸ್ಟಮರ್ಸ್. ಆಲ್ಟೋ ತಂದಿದೀವಿ ಸಲಿ. 2011 ಮಾಡೆಲ್, ಸಿಂಗಲ್ ಓನರ್. ಎಷ್ಟು ಓಡಿರ್ಬೇಕು ಸರ್? ಬರೀ 50,000 ಓಡಿದೆ ಸರ್. 1.2 ಮಾರ್ಕೆಟ್ ಅಲ್ಲಿ ಇದೆ, 1.5 ಇದೆ. ಇದು ಲಿಮಿಟೆಡ್ ವೆಹಿಕಲ್ಸ್ 2011-2012 ಅಲ್ಲಿ ಮಾತ್ರ ಬಂದಿರೋದು. ಇದು 1.6 ಹೈಲೈನ್. ಇದರಲ್ಲೂ ನಿಮ್ಗೆ ಇಂಜಿನ್ ಇರೋದು ಬಂದು ನಿಮ್ಗೆ ರ್ಯಾಪಿಡ್ ಅಲ್ಲಿ ವೆಂಟೋಲ್ ಬರೋ ಇಂಜಿನ್ಸ್. ಇದು ಪ್ರೈಸ್ ನೀವು ವಿಡಿಯೋಲಿ ಕಮೆಂಟ್ ಮಾಡ್ತಾ ಇರ್ಬೇಕು, ಜಾಸ್ತಿ ಕಮ್ಮಿ ಇದು ಅದು ಅಂತ. ಮುಂದೆ ಬನ್ನಿ, ಗಾಡಿ ಚೆಕ್ ಮಾಡಿ. ಗಾಡಿ ನೋಡೋವರೆಗೂ ನೀವು ಪ್ರೈಸ್ ಕಂಪೇರ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಗಾಡಿ ಕಂಡೀಷನ್ ಕಂಪೇರ್ ಮಾಡಿ, ಪ್ರೈಸ್ ಕಮ್ಮಿ ಕಂಪೇರ್ ಮಾಡಬೇಡಿ. ಕಂಡೀಷನ್ ಚೆನ್ನಾಗಿದ್ರೆ ಗಾಡಿ ಎಲ್ಲಿದ್ರು ಅದು ಬೆಲೆ ಇದ್ದೇ ಇದೆ. ಮಾರ್ಕೆಟ್ ಅಲ್ಲಿ ಮೇಂಟೆನೆನ್ಸ್ ಕಾಸ್ಟ್ಲಿ ಅಂತ ಒಂದು ಇದು ಬಂದ್ಬಿಟ್ಟಿದೆ. ಅದೆಲ್ಲ ನಿಮ್ ನಾರ್ಮಲ್ ಸ್ವಿಫ್ಟ್ ಏನ್ ಮೇಂಟೈನ್ ಮಾಡ್ತೀರಾ, ಆಯಿಲ್ ಫಿಲ್ಟರ್, ಏರ್ ಫಿಲ್ಟರ್ಸ್ ಎಲ್ಲ ಹಂಗೆ ಬರುತ್ತೆ. ಒಂದ್ ₹100 ಖರ್ಚು. ಒಂದ್ ಪಂಚರ್ ಹಾಕ್ದಾಗ ಪಂಚರ್ ಹಾಕ್ಸ್ಕೊಬೇಕು. ಆ ಪಂಚರ್ ಅಲ್ಲೇ ಓಡಿಸಿದ್ರೆ ಟೈರ್ ಹೋಗ್ಬಿಡುತ್ತೆ. ಎಲ್ಲದಕ್ಕೂ ಅದೇ ನಿಮ್ಗೆ ಅಪ್ಲೈ ಆಗುತ್ತೆ. ಅದು ತುಂಬಾ ಚೆನ್ನಾಗಿದೆ. ಕೋಟಿಂಗ್ ಪ್ರೈಸ್ ಬಂದು 650 ಇದೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದು 550, ಇನ್ನ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. 550 ಮಾಡ್ಕೊಡೋಣ ಸರ್. ಡೀಸೆಲ್ ಹೈಲೈನ್ 1.5. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ. ಕಮ್ಮಿ ಅಂದ್ರೂ 10 ವೆಹಿಕಲ್ಸ್ ಪ್ರೊವೈಡ್ ಮಾಡ್ತೀನಿ ಸರ್ ಈ ಸತಿ. ಹೌದು, 10 ವೆಹಿಕಲ್ಸ್ ಮಾರ್ಕೆಟ್ ಅಲ್ಲಿ ರಿಕ್ವೈರ್ಮೆಂಟ್ ಅಂತೂ ಸಿಕ್ಕಾಪಟ್ಟೆ ಇದೆ. ತಗೊಂಬಂದಿದ್ದೀವಿ ರೀಸನಬಲ್ ಪ್ರೈಸ್ ಅಲ್ಲಿ, ಲೋ ಬಜೆಟ್ ಅಲ್ಲಿ. ಬೇಕಾದ್ರೂ ಲೋ ಬಜೆಟ್ ಅಲ್ಲಿ ಸಿಗುತ್ತೆ. GT, ಆಟೋ, ಮ್ಯಾನ್ಯುಯಲ್, ಪೆಟ್ರೋಲು, ಡೀಸೆಲ್ ಎಲ್ಲ ತರ ವೆಹಿಕಲ್ ಸಿಗುತ್ತೆ ಪೋಲೋ ಅಲ್ಲಿ. ಸರ್ ಮೋಸ್ಟ್ ಡಿಮ್ಯಾಂಡಿಂಗ್ ವೆಹಿಕಲ್ ಪೋಲೋ. ಮಾರ್ಕೆಟ್ ಅಲ್ಲಿ ರಿಕ್ವೈರ್ಮೆಂಟ್ ಅಂತೂ ಸಿಕ್ಕಾಪಟ್ಟೆ ಇದೆ. ತಗೊಂಬಂದಿದ್ದೀವಿ ರೀಸನಬಲ್ ಪ್ರೈಸ್ ಅಲ್ಲಿ, ಲೋ ಬಜೆಟ್ ಅಲ್ಲಿ. ಬೇಕಾದ್ರೂ ಲೋ ಬಜೆಟ್ ಅಲ್ಲಿ ಸಿಗುತ್ತೆ. GT, ಆಟೋ, ಮ್ಯಾನ್ಯುಯಲ್, ಪೆಟ್ರೋಲು, ಡೀಸೆಲ್ ಎಲ್ಲ ತರ ವೆಹಿಕಲ್ ಸಿಗುತ್ತೆ ಪೋಲೋ ಅಲ್ಲಿ. ಮೊದಲನಾಗಿ ಪೋಲೋ GT ಇದೆ. 2015 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. 77,000 ರೆಕಾರ್ಡೆಡ್ ಓಡಿದೆ. ವೈಟ್ ಕಲರ್ ಅಲ್ಲಿ ಇದೆ. ಟಾಪ್ ಎಂಡ್ ಬರುತ್ತೆ. ಅಲಾಯ್ ವೀಲ್ಸ್ 16 ಇಂಚ್ ಅಲಾಯ್ ವೀಲ್ಸ್ ಇದೆ. ಟೈರ್ಸ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಗಾಡಿ ನೋಡ್ತಾ ಇರ್ಬೋದು ನೀವು. ಸೊ GT ಬರ್ತದಲ್ಲ ಸರ್ ಇದು? ಹೌದು, GT ಬರುತ್ತೆ. ಓಕೆ, ಮ್ಯಾನ್ಯಲ್ ಬರ್ತದಲ್ಲ? GT ಮ್ಯಾನ್ಯುಯಲ್, ಡೀಸೆಲ್, 1.6 ಹೈಲೈನ್ ಬರುತ್ತೆ. ಓಕೆ, ಸೊ ಗಾಡಿ ಎಲ್ಲ ನೀಟ್ ಅಂಡ್ ಕ್ಲೀನ್ ಇದೆ. ಬರ್ಬೋದು. ಗಾಡಿ ನೋಡ್ಕೊಂಡು ಏನಿದೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. ಓಕೆ, ಸೊ ಇದು ಓನರ್ಶಿಪ್ ಏನಾಗಿದೆ ಸರ್? ಸೆಕೆಂಡ್ ಓನರ್ ಆಗಿದೆ. 77,000 ಡ್ರಿವನ್ ಇದೆ. 6 lakhs ಕೋಟಿಂಗ್ ಪ್ರೈಸ್ ಇದೆ. ಓಕೆ, ನಾವು ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದು 550 ಮಾಡ್ಕೊಡೋಣ. ಇನ್ನ ಬೇಕಾದ್ರೆ ಸಣ್ಣ ಪಟ್ಟ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಮುಂದೆ ಬಂದ್ರೆ ಸರ್ ಲೋನ್ ಅಂತ ನೋಡಿದ್ರೆ ಸರ್ ಲೋನ್ ಅಂತ ನೋಡಿದ್ರೆ ಒಂದು 80-85% ಲೋನ್ ಮಾಡ್ಕೊಡೋಣ ಸರ್. ಓಕೆ, ಆಲ್ ಓವರ್ ಬೆಂಗಳೂರು, ಆಲ್ ಓವರ್ ಕರ್ನಾಟಕ ಮಾಡ್ಕೊಡೋಣ. ಓಕೆ, ಸೊ ಕರ್ನಾಟಕ ನೀವು ಯಾರು ಡೀಸೆಲ್ Oxo and Polo ನೋಡ್ತಿದೆ, ಅದು ಕೂಡ GT ಸಿಗ್ತಿರೋದು. ಸೊ ನಿಮ್ಗೆ ಐಲೈನ್ ಬೇಕು, ಐಲೈನ್ ಇದೆ. ಕಂಫರ್ಟ್ ಲೈನ್ ಬೇಕು, ಕಂಫರ್ಟ್ ಇದೆ. ಟ್ರೆಂಡ್ ಲೈನ್ ಬೇಕಾದ್ರೆ ಟ್ರೆಂಡ್ ಲೈನ್ ಸಿಗುತ್ತೆ. ಟ್ರೆಂಡ್ ಲೈನು ಸಿಗುತ್ತೆ. 1.6 ಹೈಲೈನ್ ಇದೆ, 1.2 ಹೈಲೈನ್ ಇದೆ, 1.2 GT ಇದೆ, 1.6 GT ಇದೆ, 1.5 ಡೀಸೆಲ್ ಅಲ್ಲಿ ಹೈಲೈನ್ ಇದೆ. ಸುಮಾರು ಗಾಡಿ ಇದೆ ಹೈಲೈನ್ ಪೋಲೋಸ್ ಅಲ್ಲಿ. ಪೋಲೋ ತುಂಬಾ ರಿಕ್ವೈರ್ಮೆಂಟ್ ಇದೆ ಮಾರ್ಕೆಟ್ ಅಂತ ಹೇಳ್ಬಿಟ್ಟು ತರಿಸಿದೀವಿ. ಈ ಟೈಮ್ ಫುಲ್ ವೆಹಿಕಲ್ ಸ್ಟಾಕ್ ಇದೆ. ಬರ್ಬೋದು, ಚೆಕ್ ಮಾಡ್ಕೊಬಹುದು, ನೋಡ್ಕೊಂಡು ತಗೊಬಹುದು ಗಾಡಿ. ಗಾಡಿ ಎಲ್ಲ ರೆಕಾರ್ಡೆಡ್ ಮೇಲೆ ಇರುತ್ತೆ. ಸರ್ವಿಸ್ ಇಷ್ಟೇ ಅವೈಲೇಬಲ್ ಇರುತ್ತೆ ನಿಮ್ಗೆ. ಗಾಡಿ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್ಸ್ ಎಲ್ಲ. ಸರ್ವಿಸ್
ರೆಕಾರ್ಡೆಡ್ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಇಷ್ಟೇ ಅವೈಲೇಬಲ್ ಇರುತ್ತೆ. ಓಕೆ, ಸೊ ಇನ್ನೊಂದು ವೆಹಿಕಲ್ ಕೂಡ ಇದೆ ಸರ್, ಇನ್ನೊಂದು ಪೋಲೋ GT ಇದೆ ಹೇಳಿ ಸರ್ ಡೀಲ್ಸು. ಸರ್ ಇದು 17 ಮ್ಯಾನುಫ್ಯಾಕ್ಚರಿಂಗ್ 18 ರಿಜಿಸ್ಟ್ರೇಷನ್, ಓಕೆ ಡೀಸೆಲ್ ಹೈಲೈನ್ 1.5, ಸೆಕೆಂಡ್ ಓನರ್ ಆಗಿದೆ. ಓಕೆ, ಗಾಡಿ ಹೊಸ ಟೈರ್ಸ್ ಇದೆ, ಗಾಡಿಗೆ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. ಗಾಡಿ ಬರ್ಬೋದು, ಬೇಕಾದ್ರೆ ಓಡ್ಸ್ ನೋಡ್ಬೋದು. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಕೋಟಿಂಗ್ ಪ್ರೈಸ್ ಬಂದು 650 ಇದೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದು 550 ಇನ್ನ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್, ಬನ್ನಿ. ಓಕೆ, ಸೊ 1 ಲಕ್ಷ ನಿಮಗೆ ಡಿಸ್ಕೌಂಟೇ ಕೊಡ್ತಿರೋದು. ಇಯರ್ ಆ್ಯಂಡ್ ಆಫರ್ ಸಮೇತ ನಿಮ್ಗೆ ಕೊಡ್ತಿರೋದು. ವೋಕ್ಸ್ವ್ಯಾಗನ್ ಪೋಲೋ ಯಾರು ಲವರ್ಸ್ ನೋಡ್ತಿದ್ರು, ನಿಮಗೆ ಕಲರ್ ಆಪ್ಷನ್ ಬೇಕಾ ಕಲರ್ ಆಪ್ಷನ್ ಇದೆ. ಸೊ ಐ ಆ್ಯಂಡ್ ಟಾಪ್ ನಿಮಗೆ ಪ್ರತಿಯೊಂದು ವೆಹಿಕಲ್ ಪ್ರೊವೈಡ್ ಮಾಡ್ತಿರೋದು. ಸರ್ ಪೋಲೋ ಅಂದರೆ ಇವಾಗ ಎಷ್ಟಿದೆ ಸರ್ ಸ್ಟಾಕ್ ಪ್ರೆಸೆಂಟ್ ಆಗಿ? ಸರ್ ಒಂದು ಕಮ್ಮಿ ಅಂದ್ರೂ 10 ವೆಹಿಕಲ್ಸ್ ಪ್ರೊವೈಡ್ ಮಾಡ್ತೀನಿ ಸರ್ ಈ ಸತಿ. ವೋಕ್ಸ್ವ್ಯಾಗನ್ ಪೋಲೋ 10 ವೆಹಿಕಲ್ಸ್ ಪ್ರೊವೈಡ್ 10 ವೆಹಿಕಲ್ಸ್ ನಿಮ್ಗೆ ಅಟ್ ಅ ಟೈಮ್ ಇದೆ ಈ ಸತಿ. ಆಟೋ, ಮ್ಯಾನ್ಯುಯಲ್, ಡೀಸೆಲ್, ಪೆಟ್ರೋಲ್ ಎಲ್ಲ ತರ ಅವೈಲೇಬಲ್ ಇದೆ. ಓಕೆ, ಬರ್ಬೋದು, ನೋಡ್ಕೊಂಡು ತಗೊಬೋದು ಗಾಡಿನ. ಪೋಲೋ 17 ಮಾಡಲ್, ಸೆಕೆಂಡ್ ಓನರ್, 72,000 ನೋಡಿದೆ. ಹೈಲೈನ್ ಬರುತ್ತೆ ಎಲ್ಲ ನೀವು ನೋಡಬಹುದು. ಟಾಪ್ ಬ್ಲಾಕ್ ಆಗಿದೆ, ಅಲಾಯ್ಸ್ ಬ್ಲಾಕ್ ಆಗಿದೆ, ಎಲ್ಲ ಟಾಪ್ ಎಂಡ್ ನಿಮಗೆ ವೆಹಿಕಲ್ ಇದು. ಹೈಲೈನ್ ಬರುತ್ತೆ. ಇಂಟೀರಿಯರ್ ಅಲ್ಲಿ ನೀವು ನೋಡಂಗಿದ್ರೆ ಕ್ರೂಸ್ ಕಂಟ್ರೋಲ್ ಬರುತ್ತೆ, ಆಟೋ ಫೋಲ್ಡ್ ಮಿರರ್ ಬರುತ್ತೆ, ಎಲ್ಲ ನಿಮ್ಗೆ ಫೀಚರ್ಸ್ ಎಲ್ಲ ಟಾಪ್ ಎಂಡ್ ಬರುತ್ತೆ ಇದರಲ್ಲಿ. ಓಕೆ, ಗಾಡಿ ವೈಟ್ ಕಲರ್ ಅಲ್ಲಿ ಇದೆ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ. ಓಕೆ, ಗಾಡಿ ಪ್ರೈಸ್ ಬಂದು ಹೇಳ್ತಾ ಇರೋದು 6 lakhs, 550 ಮಾಡ್ಕೊಡೋಣ ಸರ್. ಡೀಸೆಲ್ ಹೈಲೈನ್ 1.5. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಗಾಡಿ ಓಡ್ಸಕ್ಕೂ ನೀವು ಬಂದು ಓಡಿಸಿದ್ರೆ ನೀವು ಗಾಡಿ ಖುಷಿಯಾಗಿ ಬಿಡ್ಬೇಕು, ಆ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ. 100 ಗಾಡಿ ನೋಡಿದ್ರೆ ಒಂದ್ ಗಾಡಿ ಈ ತರ ಕಂಡೀಷನ್ ಅಲ್ಲಿ ಸಿಗೋದು ಪೋಲೋ. ಆ ಟೇಸ್ಟ್ ಅಲ್ಲಿ ಇದೆ ನಿಮ್ಗೆ ವೆಹಿಕಲ್. ಇಂಜಿನ್ ವೈಸ್ ಇರಲಿ, ಬಾಡಿ ಲೈನ್ ಇರಲಿ, ಇಂಟೀರಿಯರ್ ಇರಲಿ, ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಬಂದು ನೋಡಿ ಸರ್, ವಿಸಿಟ್ ಮಾಡಿ ಒಂದ್ಸಲಿ ಜಾಯ್ಫುಲ್ ಕಾರ್ಸ್ಗೆ. ಓಕೆ ಸರ್, ಡೀಸೆಲ್ ವೆಹಿಕಲ್ ನೋಡ್ತಾರೆ, ಸುಮಾರು ವೆಹಿಕಲ್ ಕೂಡ ಇರುತ್ತೆ. ಮೈಲೇಜ್ ಅಂತ ನೋಡಿದ್ರೆ ಸೊ ಮೈಲೇಜ್ ಎಷ್ಟು ಬರ್ಬೋದು ಸರ್? ಸರ್ 20+ ಮೈಲೇಜ್ ಬರುತ್ತೆ ನಿಮಗೆ. ನಿಮ್ಗೆ ಪರ್ಫಾರ್ಮೆನ್ಸ್ ಇರಲಿ, ಪಿಕಪ್ ಇರಲಿ, ಮೈಲೇಜ್ ಇರಲಿ, ಯಾವುದಕ್ಕೂ ನಿಮಗೆ ಮೋಸ ಇಲ್ಲ. ಪೋಲೋ ಅಂತ ಬಂದ್ರೆ, ನೀವು ಪೋಲೋ ಅಂತ ಸೆಲೆಕ್ಟ್ ಮಾಡ್ಕೊಂಡ್ ಬಂದ್ರೆ ಗಾಡಿ ತುಂಬಾ ಪರ್ಫಾರ್ಮೆನ್ಸ್ ಇರುತ್ತೆ. ಹೈವೇಲೆಲ್ಲ ಓಡ್ಸಕ್ಕೆಲ್ಲ ಒಂದ್ ಫೀಲ್ ಬೇರೆ ತರಾನೇ ಇರುತ್ತೆ ಪೋಲೋಗೆ. ಹೈ ಸ್ಪೀಡ್ ಅಲ್ಲಿ ಇದ್ರು ನಿಮ್ಗೆ ವಾಬ್ಲಿಂಗ್ ಆಗಲ್ಲ, ರೋಡ್ ಗ್ರಿಪ್ ಸರಿ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ ಗಾಡಿ. ಮೈಲೇಜ್, ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಇನ್ನೊಂದು ಏನಾಗ್ಬಿಟ್ಟಿದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಮೇಂಟೆನೆನ್ಸ್ ಕಾಸ್ಟ್ಲಿ ಅಂತ ಒಂದು ಇದು ಬಂದ್ಬಿಟ್ಟಿದೆ. ಅದೆಲ್ಲ ನಿಮ್ ನಾರ್ಮಲ್ ಸ್ವಿಫ್ಟ್ ಏನ್ ಮೇಂಟೈನ್ ಮಾಡ್ತೀರಾ, ಆಯಿಲ್ ಫಿಲ್ಟರ್, ಏರ್ ಫಿಲ್ಟರ್ಸ್ ಎಲ್ಲ ಹಂಗೆ ಬರುತ್ತೆ. ಒಂದ್ ₹100 ಖರ್ಚು. ಒಂದ್ ಪಂಚರ್ ಆಗದಾಗ ಪಂಚರ್ ಹಾಕ್ಸ್ಕೊಬೇಕು. ಆ ಪಂಚರ್ ಅಲ್ಲೇ ಓಡಿಸಿದ್ರೆ ಟೈರ್ ಹೋಗ್ಬಿಡುತ್ತೆ. ಎಲ್ಲದಕ್ಕೂ ಅದೇ ನಿಮ್ಗೆ ಅಪ್ಲೈ ಆಗುತ್ತೆ ಅದು. ಯಾಕಂದ್ರೆ ₹100 ಖರ್ಚು ಬಂದಾಗ ₹100 ಖರ್ಚು ಮಾಡ್ಕೊಂಡ್ಬಿಡ್ಬೇಕು. ಅದು ಜಾಸ್ತಿ ಬಿಡಕ್ ಹೋದ್ರೆ ಅದು ದೊಡ್ಡ ಖರ್ಚು ಆಗೇ ಆಗುತ್ತೆ. ಅದು ಮೇಂಟೆನೆನ್ಸ್ ಆ ತರ ಬಂದ್ಬಿಟ್ಟಿದೆ ಮಾರ್ಕೆಟ್ ಅಲ್ಲಿ. ಅದೇನಿಲ್ಲ, ನಿಮ್ಗೆ ಸ್ವಿಫ್ಟ್ ಹೆಂಗ್ ಮೇಂಟೈನ್ ಮಾಡ್ತೀರಾ ಹಂಗೆ ಬರುತ್ತೆ. ಮತ್ತೊಂದು ಪೋಲೋ GT TSI ಆಟೋಮೆಟಿಕ್ 7 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ನಿಮ್ಗೆ. DSG ನಿಮ್ಗೆ 2017 ಮಾಡಲ್, ಸಿಂಗಲ್ ಓನರ್, 77,000 ರೆಕಾರ್ಡೆಡ್ ಓಡಿದೆ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ. ಆಟೋಮೆಟಿಕ್ ಬರುತ್ತೆ ನಿಮ್ಗೆ. 16 ಇಂಚ್ ಅಲಾಯ್ಸ್ ಬರುತ್ತೆ. ಟೈರ್ ಕಂಡೀಷನ್ ನೋಡಬಹುದು ನೀವು, ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಟೈರ್. ಗಾಡಿ ಎಲ್ಲ ನೀಟ್ ಅಂಡ್ ಕ್ಲೀನ್ ಇದೆ, ನೋಡ್ತಾ ಇರಬೇಕು. ಜಸ್ಟ್ ಒಂದು ವಾಶ್ ಪಾಲಿಶ್ ಮಾಡ್ಕೊಂಡು ಡೆಲಿವರಿ ತಗೊಬೇಕು ಸರ್. ಆ ಕಂಡೀಷನ್ ವೆಹಿಕಲ್ಸ್ ಇದೆ ಅವೈಲೇಬಲ್. ನಂಬರ್ ಕೂಡ ನೋಡಬಹುದು. ನಿಮ್ಗೆ ಹರಿಯಾಣ ಇರೋದು, ಕರ್ನಾಟಕ ಆಲ್ರೆಡಿ ಹೌದೌದು, ಆಲ್ರೆಡಿ NOC ಎಲ್ಲ ಅಪ್ಲೈ ಆಗಿರುತ್ತೆ ಸರ್. ನಿಮ್ಗೆ NOC ಕಂಡೀಷನ್ ಬೇಕಾದ್ರೆ NOC ಕಂಡೀಷನ್ ಕೊಡ್ತೀವಿ. ಇಲ್ಲ ಕರ್ನಾಟಕ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಲೋನ್ ಮಾಡಿಸ್ಕೊಟ್ಟಿದ್ರೆ ಲೋನ್ ಮಾಡಿಸ್ಕೊಡ್ತೀವಿ. ನೀವು ಹೆಂಗಿದೆ ಅದ್ ನೋಡ್ಕೊಂಡ್ ಬಂದು ನಾವು ಮಾಡ್ಕೊಂಡು ಹೋಗ್ಬೇಕು ಸರ್. ಓಕೆ, ಸೊ ಮಿನಿಮಮ್ ಡೌನ್ ಪೇಮೆಂಟ್ ಅಂದ್ರೆ 1 ಲಕ್ಷ 1.5 ಲಕ್ಷ 1 lakh 1.5 lakh ಇಂದ ಸ್ಟಾರ್ಟ್ ಆಗುತ್ತೆ ಡೌನ್ ಪೇಮೆಂಟ್ಸ್. ನಿಮ್ ಸಿಬಿಲ್ ಪ್ರೊಫೈಲ್ ಎಲ್ಲ ಸರಿ ಇರಬೇಕು, ಅವಾಗಲೇ ಲೋನ್ ಆಗೋದು. ಸುಮ್ನೆ ಲೋನ್ ಕೊಡಲ್ಲ. ಒಳ್ಳೆ ಸಿಬಿಲ್ ಇರಬೇಕು, 700+ ಸಿಬಿಲ್ ಸ್ಕೋರ್ ಇರಬೇಕು. 80-90% ಫಂಡಿಂಗ್ ಮಾಡ್ಕೊಡ್ತೀವಿ. ಇಲ್ಲ ಸಿಬಿಲ್ ಸ್ಕೋರ್ ಸ್ವಲ್ಪ ಕಮ್ಮಿ ಇದ್ರೆ ಸ್ವಲ್ಪ ಕಮ್ಮಿ ಅಮೌಂಟ್ ಬರುತ್ತೆ. ಡೌನ್ ಪೇಮೆಂಟ್ ಅಮೌಂಟ್ ಅರೇಂಜ್ ಮಾಡ್ಕೊಂಡ್ ಬರ್ಬೇಕು ಸರ್. ಓಕೆ, ಸೊ ಜಾಸ್ತಿ ಬರುತ್ತೆ ಡೌನ್ ಪೇಮೆಂಟ್ ಅಂತ. ಹೌದು. ಓಕೆ ಸರ್, ಮತ್ತೊಂದು ಪೋಲೋ 1.6 ಹೈಲೈನ್ ಬರುತ್ತೆ ನಿಮ್ಗೆ. 1.2 ಮಾರ್ಕೆಟ್ ಅಲ್ಲಿ ಇದೆ, 1.5 ಇದೆ. ಇದು ಲಿಮಿಟೆಡ್ ವೆಹಿಕಲ್ಸ್ 2011-2012 ಅಲ್ಲಿ ಮಾತ್ರ ಬಂದಿರೋದು ಇದು. 1.6 ಹೈಲೈನ್. ಇದರಲ್ಲೂ ನಿಮ್ಗೆ ಇಂಜಿನ್ ಇರೋದು ಬಂದು ನಿಮ್ಗೆ ರ್ಯಾಪಿಡ್ ಅಲ್ಲಿ ವೆಂಟೋಲ್ ಬರೋ ಇಂಜಿನ್ಸ್ ಇದು ಪೋಲೋ ಅಲ್ಲಿ ಕೊಟ್ಟಿದ್ದಾನೆ. ಸೊ ಇದು ಲಿಮಿಟೆಡ್ ವೆಹಿಕಲ್ಸ್. ಬರೀ 2011-12 ಅಲ್ಲೇ ಮಾತ್ರ ಇದೆ. ನಂಬರ್ ನೋಡ್ತಾ ಇರ್ಬೋದು ನೀವು, CH ರಿಜಿಸ್ಟ್ರೇಷನ್ ಅಲ್ಲಿ ಇದೆ. NOC ರೆಡಿ ಇದೆ. ಬೇಕಾದ್ರೆ NOC ಕರ್ನಾಟಕ ಟ್ರಾನ್ಸ್ಫರ್ ಮಾಡ್ಬೋದು. ಅದಕ್ಕೂ ಲೋನ್ ಆಗಲ್ಲ ಲೋ ಮಾಡಲ್ಸ್ಗೆ. ಇದೆಲ್ಲ ನೀವು ಕ್ಯಾಶಲ್ಲಿ ನೋಡ್ಕೊಬೇಕು, ಕ್ಯಾಶಲ್ಲಿ ಮಾಡ್ಕೊಂಡು ಹೋಗ್ಬೇಕು ಸರ್. 2011 ಮಾಡಲ್, ಸೆಕೆಂಡ್ ಓನರ್, 70,000 ನೋಡಿದೆ. ಸಿಲ್ವರ್ ಕಲರ್, ಹೈಲೈನ್ 1.6 ಹೈಲೈನ್ ಸರ್ ಇದು. ಗಾಡಿ ತುಂಬಾ ಪವರ್ಫುಲ್ ಇರುತ್ತೆ, ಓಡ್ಸಕ್ಕೆಲ್ಲ ಸಕ್ಕದಾಗ ಪರ್ಫಾರ್ಮೆನ್ಸ್ ಇರುತ್ತೆ. ಗಾಡಿ ಎಲ್ಲ ನೀಟ್ ಅಂಡ್ ಕ್ಲೀನ್ ಇದೆ, ನೋಡ್ತಾ ಇರ್ಬೇಕು ನೀವು. ಸಿಲ್ವರ್ ಕಲರ್ ಅಲ್ಲಿ ಇದೆ. ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ. ತಗೊಂಡೇನ್ ಖರ್ಚು ಮಾಡೋದ್ ಬೇಕಾಗಿಲ್ಲ. ಇಲ್ಲ ಸರ್ವಿಸ್ ಆಗಿರುತ್ತೆ, ಇಲ್ಲ ಸರ್ವಿಸ್ ಮಾಡ್ಕೊಬೇಕಾಗಿರುತ್ತೆ ಸರ್. ಬೇರೆದೆಲ್ಲ ನೀವು ತಗೊಂಡೋಗ್ಬಿಟ್ಟು ಗ್ಯಾರೇಜ್ಗೆ ನೋಡೋದ್ ಬೇಕಾಗಿರಲ್ಲ. ನೀಟ್ ಅಂಡ್ ಕ್ಲೀನ್ ಸರ್ವಿಸ್ ಎಷ್ಟೇ ಎಲ್ಲ ಅವೈಲೇಬಲ್ ಇರುತ್ತೆ. ಗಾಡಿ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇರುತ್ತೆ ಸರ್. ಬನ್ನಿ ಸರ್, ವಿಸಿಟ್ ಮಾಡಿ ಜಾಯ್ಫುಲ್ ಕಾರ್ಸ್. ಸರ್ ಪ್ರೈಸ್ ಹೇಳ್ತಾ ಇರೋದು 3,50,000. ಇನ್ನ ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಬನ್ನಿ, ಲಿಮಿಟೆಡ್ ವೆಹಿಕಲ್ಸ್ ಇದು. 1.6 ಹೈಲೈನ್ ಅಂದ್ರೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ತುಂಬಾ ಕಮ್ಮಿ ಇರೋದು. ಇದೆಲ್ಲ ನಿಮ್ ಮಾಡಿಫಿಕೇಶನ್ಸ್ಗೆ, ರ್ಯಾಲಿಗೆ, ಸ್ಪೋರ್ಟ್ಸ್ಗೆಲ್ಲ ಯೂಸ್ ಮಾಡೋ
ವೆಹಿಕಲ್ಸ್ ಪೋಲೋ ಅಲ್ಲಿ ಈ ವೆಹಿಕಲ್ ಯೂಸ್ ಮಾಡೋದು ಸರ್. 1.6 ಹೈಲೈನ್ ಟ್ರ್ಯಾಕ್ ಯೂಸ್ ಮಾಡ್ತೀನಿ ಅಂದ್ರೆ ಈ ವೆಹಿಕಲ್ 1.6 ಹೌದು, ವೆಹಿಕಲ್ ಸರ್. ಇನ್ನೊಂದು ವೆಯ್ಟ್ ಕೂಡ ಇರುತ್ತೆ, ಹೇಳಿ ಸರ್. ಸರ್ ಇದು 2014 ಮಾಡಲು 70,000 ನೋಡಿದೆ ಗಾಡಿ. ಸಿಂಗಲ್ ಓನರ್ ಆಗಿದೆ. ಪೋಲೋ 1.2 ಹೈಲೈನ್ ಇದು ಪೆಟ್ರೋಲ್ ಬರುತ್ತೆ, ಪೆಟ್ರೋಲ್ ಮ್ಯಾನ್ಯುಯಲ್ ಬರುತ್ತೆ. ಸೊ ಎಲ್ಲ ನಿಮ್ ನೋಡ್ತಾ ಇರಬೇಕು, ವೈಟ್ ಕಲರ್ ಅಲ್ಲಿ ಇದೆ ಗಾಡಿ. ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. ಇಂಟೀರಿಯರ್ಸ್ ಇರ್ಲಿ ಎಕ್ಸ್ಟೀರಿಯರ್ ಇರ್ಲಿ ಯಾವ್ದು ಎಲ್ಲೂ ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ. ಓಕೆ, ಜಸ್ಟ್ ಗಾಡಿ ತಗೊಂಡ್ಬೇಕು, ಡ್ರೈವ್ ಮಾಡ್ಬೇಕು ಸರ್, ಅಂತ ಕಂಡೀಷನ್ ಇರುತ್ತೆ. ಪ್ರೈಸ್ ಕೋಟ್ ಮಾಡ್ತಾ ಇರೋದು 475. ಓಕೆ, ಇನ್ನ ಮುಂದೆ ಬಂದ್ರೆ ಒಂದು 425 ಹೆಚ್ಚು ಕಮ್ಮಿ, ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್, ಬನ್ನಿ. ಓಕೆ, ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡ್ಕೊಡೋಣ. NOC ಅವೈಲೇಬಲ್ ಇದೆ ಇದಕ್ಕೂ, ಇದು ನೋಡ್ಬೋದು DL ರಿಜಿಸ್ಟ್ರೇಷನ್ ಇದೆ. ಪ್ರೈಸ್ ನೀವು ವಿಡಿಯೋಲಿ ಕಮೆಂಟ್ ಮಾಡ್ತಾ ಇರಬೇಕು, ಜಾಸ್ತಿ ಕಮ್ಮಿ ಇದು ಅದು ಅಂತ. ಮುಂದೆ ಬನ್ನಿ, ಗಾಡಿ ಚೆಕ್ ಮಾಡಿ. ಗಾಡಿ ನೋಡೋವರೆಗೂ ನೀವು ಪ್ರೈಸ್ ಕಂಪೇರ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಗಾಡಿ ಕಂಡೀಷನ್ ಕಂಪೇರ್ ಮಾಡಿ, ಪ್ರೈಸ್ ಕಮ್ಮಿ ಕಂಪೇರ್ ಮಾಡಬೇಡಿ. ಕಂಡೀಷನ್ ಚೆನ್ನಾಗಿದ್ರೆ ಗಾಡಿ ಎಲ್ಲಿದ್ರು ಅದು ಬೆಲೆ ಇದ್ದೇ ಇದೆ. ನೀವು ಕಂಡೀಷನ್ ಚೆನ್ನಾಗಿದೆ ಸರ್, ಎಲ್ಲ ಇಷ್ಟ ಆಗಿದೆ ಸರ್, ಏನೋ ಒಂದು ಒಳ್ಳೆ ರೇಟ್ ಮಾಡ್ಕೊಡಿ ಸರ್, ಖಂಡಿತ ಮಾಡ್ಕೊಡೋಣ. ಯಾಕಂದ್ರೆ ನೀವು ಕಂಪೇರ್ ಮಾಡ್ಕೊಬಹುದು, 4 ಕಡೆ ಕಂಪೇರ್ ಮಾಡ್ಕೊಂಬಂದ್ರೆ ಒಳ್ಳೆ ಪ್ರೈಸ್ ಅಲ್ಲಿ. ಇನ್ನ ಅವ್ರ ಕಡೆ ಅವ್ರು ಎಲ್ಲಿ ಮಾಡ್ತಾ ಇದಾರೆ 10-20 ಇನ್ನ ಕಮ್ಮಿ ಮಾಡ್ಕೊಡ್ತೀನಿ ಸರ್, ಬನ್ನಿ. ಓಕೆ, ಸೊ ವಿಸಿಟ್ ಮಾಡಿ ನೋಡಬಹುದು ನಿಮಗೆ. ಸೊ 10-15 ವೆಹಿಕಲ್ Volkswagen Polo ಇನ್ನ ಕಂಪ್ಲೀಟ್ ಕಸ್ಟಮೈಸ್ ಆಗಿರೋ ನೋಡಬಹುದು ಸರ್. ಕಸ್ಟಮೈಸ್ ಹೆವಿ ಮಾಡ್ಬಿಡಿದಾರಲ್ಲ ಸರ್ ಸರ್. ಇದು ಪ್ಯೂರ್ GT TDI ಇದು. 1.6 ಹೈಲೈನ್ ಬರುತ್ತೆ. ಸೊ ಬರೀ ನಿಮ್ಗೆ ಫಿಟ್ಟಿಂಗ್ಸ್ ಹೆಚ್ಚು ಕಮ್ಮಿ 1.5 ಲಕ್ಷ 2 ಲಕ್ಷ ಫಿಟ್ಟಿಂಗ್ಸ್ ಇದೆ. ಹೆಡ್ಲೈಟ್, ಟೈಲ್ ಲೈಟ್, ಬಂಪರ್ಸ್, ಇಂಟೀರಿಯರ್, ಆಂಪ್, ಊಫರ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ. GT ಡೀಸೆಲ್ ಇದು, ಮ್ಯಾನ್ಯುಯಲ್ ಬರುತ್ತೆ ಇದು. 2015 ಮಾಡೆಲ್, ಸಿಂಗಲ್ ಓನರ್, ಓಡಿರೋದು 92,000 ಓಡಿದೆ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ. ಗಾಡಿ ತಗೊಂಡೋಗಿ ಖರ್ಚು ಮಾಡೋದೇನು ಅವಶ್ಯಕತೆ ಇಲ್ಲ. ಗಾಡಿ ಎಲ್ಲ ಚೆನ್ನಾಗಿದೆ, ನೀಟ್ ಅಂಡ್ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. 15 ಮಾಡೆಲ್, ಸಿಂಗಲ್ ಓನರ್, GT TDI. ಓಕೆ, ಪ್ರೈಸ್ ಕೋಟ್ ಮಾಡ್ತಾ ಇರೋದು 6 lakhs. ಮುಂದೆ ಬನ್ನಿ, ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. ಒಳ್ಳೆ ಗಾಡಿಗಳಿದೆ ಈ ಟೈಮು. ಖಂಡಿತ ವಿಸಿಟ್ ಮಾಡಿ. ಪ್ರೈಸ್ ಕಂಪೇರ್ ಮಾಡಬೇಡಿ, ಮೊದಲು ಹೇಳ್ತಾ ಇದೀನಿ, ಇವಾಗ್ಲೂ ಹೇಳ್ತೀನಿ. ಗಾಡಿ ಎಲ್ಲ ಚೆನ್ನಾಗಿದೆ, ನೀಟ್ ಅಂಡ್ ಕ್ಲೀನ್ ಇದೆ. ರೆಕಾರ್ಡೆಡ್ ಸರ್ವಿಸ್ ಎಷ್ಟೇ ಇರುತ್ತೆ. ಗಾಡಿ ತಗೊಬೇಕು, ಓಡಿಸ್ಬೇಕು, ಬೇರೆ ಏನ್ ಖರ್ಚಿರಲ್ಲ ನಿಮ್ಗೆ ಗಾಡಿಯಲ್ಲಿ. ನಮ್ಮ ಹತ್ರ ತಗೊಂಡ್ರೆ ಜೈಫುಲ್ ಕಾರ್ಸ್ ಅಲ್ಲಿ ವಿಸಿಟ್ ಮಾಡಿ ಸರ್. ಜೈಫುಲ್ ಕಾರ್ಸ್ ನೋಡಬಹುದು, 1.5 ಲಕ್ಷ ಇನ್ವೆಸ್ಟ್ಮೆಂಟ್ ಆಗಿರೋ ಆಫ್ಟರ್ ಮಾರ್ಕೆಟ್ ನಿಮಗೆ ಪ್ರತಿಯೊಂದು ಇದೆ. ಸೊ ಇದು ಕೂಡ ಬೆಸ್ಟ್ ಅಂಡ್ ಡೀಲ್ ವೆಹಿಕಲ್ ಕೂಡ ಪರ್ಚೇಸ್ ಮಾಡಬಹುದು. 1.5 ಲಕ್ಷ ಡೌನ್ ಪೇಮೆಂಟ್ ಅಂತಂದ್ರೆ ರಿಮೇಟ್ ಆಗೋದು. ಖಂಡಿತ ಸರ್, ಮಾಡ್ಕೊಡೋಣ. ಓಕೆ, ಮತ್ತಿನ್ನೊಂದು ಪೋಲೋ 2012 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. 70,000 ನೋಡಿದೆ. 1.6 ಹೈಲೈನ್. ಮೊದಲು ಹೇಳಿದೆ ಇನ್ನೊಂದು 1.6 ಹೈಲೈನ್ ಅಂತ. ಇದು 1.6 ಹೈಲೈನ್ ಬರುತ್ತೆ ನಿಮಗೆ. ನೋಡ್ತಿರ್ಬೇಕು ನೀವು, ವೈಟ್ ಕಲರ್ ಅಲ್ಲಿ ಇದೆ. ಸೆಕೆಂಡ್ ಓನರ್ ಆಗಿದೆ. 70,000 ನೋಡಿದೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ ಎಲ್ಲ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. ಇಂಟೀರಿಯರ್ ಇರ್ಲಿ ಎಕ್ಸ್ಟೀರಿಯರ್ ಇರ್ಲಿ ಏನು ಖರ್ಚು ಮಾಡೋದೇನಿಲ್ಲ. ಗಾಡಿ ಎಲ್ಲ GJ ರಿಜಿಸ್ಟ್ರೇಷನ್ ಅಲ್ಲಿ ಇದೆ. NOC ರೆಡಿ ಮಾಡ್ಕೊಡ್ತೀವಿ, ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಕೋಟ್ ಮಾಡ್ತಾ ಇರೋದು 3,75,000 ಗೆ ಫಿನಿಶ್ ಮಾಡ್ಕೊಡ್ತೀವಿ ಸರ್, ಬನ್ನಿ ಆನ್ ಟೇಬಲ್. ಸೊ 2,75,000 ವಿತ್ ರಿಜಿಸ್ಟ್ರೇಷನ್ ಸಮೇತ ಮಾಡಿ. ಹೌದು ಸರ್, ಖಂಡಿತ. ಓಕೆ, ಸೊ ಇನ್ನೊಂದು ಹರಿಯಾಣ ಸರ್, ಇದು ಇನ್ನೊಂದು ಹರಿಯಾಣ ರಿಜಿಸ್ಟ್ರೇಷನ್ GT TSI. ಇದು ಆಟೋಮೆಟಿಕ್, ಥರ್ಡ್ ಓನರ್ ಆಗಿದೆ. ಗಾಡಿ ಮಾತ್ರ ಕಂಡೀಷನ್ ಸಿಂಗಲ್ ಓನರ್ ಅವ್ರು ಮೇಂಟೈನ್ ಮಾಡೋ ತರ ಮೇಂಟೈನ್ ಆಗಿದೆ ಸರ್. ನೀವು ಇಂಟೀರಿಯರ್ ಇರ್ಲಿ ಎಕ್ಸ್ಟೀರಿಯರ್ ಇರ್ಲಿ ಏನೋ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಅದ್ ಬಿಟ್ರೆ ನೀವು ಗಾಡಿಯಲ್ಲಿ ಏನು ನಿಮ್ಗೆ ತಗೊಂಡೋಗಿ ಮೇಜರ್ ಖರ್ಚು ಮಾಡೋ ತರ ಇಲ್ಲ. GT TSI GT ಆಟೋಮೆಟಿಕ್ ಅಲ್ಲಿ ಹುಡ್ಕೋರ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. ಗಾಡಿ ಮಾತ್ರ ನೀವು 4 ಕಡೆ ವಿಚಾರಿಸ್ಕೊಂಡ್ ಬಂದ್ರು ಆ ಪ್ರೈಸ್ ಸಿಗ್ಬಾರ್ದು ನಿಮ್ಗೆ ಸರ್. ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಈ ಗಾಡಿ ಬಂದ್ಬಿಟ್ಟು 4 lakhs ಕೊಡ್ತೀವಿ ಸರ್. 15 ಮಾಡೆಲ್, ಥರ್ಡ್ ಓನರ್, GT TSI ಆಟೋಮೆಟಿಕ್ ಸರ್. ನ್ಯೂ ಶೇಪ್, ಏನ್ ಹಳೆ ಶೇಪ್ ಅಲ್ಲ. ಹಳೆ ಗಾಡಿಗೆ ಹಳೆ ಶೇಪ್ಗೆ ನ್ಯೂ ಬಂಪರ್ ಹಾಕ್ಸಿರೋದಲ್ಲ. ಎಲ್ಲ ಪ್ರತಿಯೊಂದು ನಿಮ್ಗೆ ಇಂಟೀರಿಯರ್ ಇರ್ಲಿ ಎಕ್ಸ್ಟೀರಿಯರ್ ಇರ್ಲಿ ಎಲ್ಲ ನಿಮ್ಗೆ ಚೇಂಜಸ್ ಬರುತ್ತೆ ಇದರಲ್ಲಿ 15 ಮಾಡೆಲ್ ಇಂದ ಗಾಡಿಗೆ. ಸೊ ಗಾಡಿ ಪ್ರೈಸ್ ಬಂದು ಹೇಳಿದೀನಿ, ಒಳ್ಳೆ ಪ್ರೈಸ್. ಇನ್ನ ಹೆಚ್ಚು ಕಮ್ಮಿ ಏನಾದ್ರೆ ಆನ್ ಟೇಬಲ್ ಮಾಡ್ಕೊಡ್ತೀನಿ, ಬನ್ನಿ ಸರ್. ಸೊ 3 lakhs ಹೇಳ್ತಾರೆ. ಅದು ಥರ್ಡ್ ಓನರ್ಶಿಪ್ ಆಗಿದೆ ಅಂದ್ರೆ ಪ್ರೈಸಿಂಗ್ ಕಡಿಮೆ ಹೇಳ್ತಾ ಇರೋದು. ಓಕೆ, ಇನ್ನ ಮುಂದೆ ಬಂದ್ರೆ ಏನೋ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ಹೌದು, ಖಂಡಿತ ಸರ್. ಸಿಕ್ಕಾಪಟ್ಟೆ ರಿಕ್ವೈರ್ಮೆಂಟ್ ಇತ್ತು. ಆಲ್ಟೋ ಅಂತ ಕಾಲ್ ಮಾಡ್ತಿದ್ರು ಕಸ್ಟಮರ್ಸ್. ಆಲ್ಟೋ ತಂದಿದ್ದೀವಿ ಈ ಸಲ. 2011 ಮಾಡೆಲ್, ಸಿಂಗಲ್ ಓನರು. ಎಷ್ಟು ಓಡಿರ್ಬೇಕು ಸರ್? ಬರೀ 50,000 ಓಡಿದೆ ಸರ್ ರೆಕಾರ್ಡೆಡ್. ಗಾಡಿ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಏನು ನಿಮಗೆ ಸ್ಕ್ರಾಚಸ್ಸು ಡೆಂಟ್ಸು ಏನೂ ಇಲ್ಲ. ಟೈರ್ ಕಂಡೀಷನ್ನು ಚೆನ್ನಾಗಿದೆ. ಇಂಟೀರಿಯರ್ ಅಂತೂ ಅನ್ಯೂಸ್ ಇದೆ ನಿಮಗೆ. ಒಳಗಡೆ ಕೂತ್ಕೊಂಡಿಲ್ವೋ ಇವತ್ತವರೆಗೂ ಅಂತಲೇ ನೀವು ಗೊತ್ತಾಗಲ್ಲ ನಿಮಗೆ. ಗಾಡಿ ಒಳಗಡೆ ನೋಡ್ತಿರ್ಬೇಕು ನೀವು. ಗಾಡಿ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಸಿಂಗಲ್ ಓನರ್, 11 ಮಾಡಲು. ಲೋ ಬಜೆಟಲ್ಲಿ ನೋಡ್ತಿರೋರಿಗೆ ಒಳ್ಳೆ ಗಾಡಿ ಮಾಡ್ಕೊಬೋದು. 2 ಲಕ್ಷ ಹೇಳ್ತಾ ಇದೀವಿ, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡ್ಕೊಡೋಣ, ಬನ್ನಿ ಸರ್. ಸಿಂಗಲ್ ಓನರ್ಶಿಪ್ 50,000 ಓಡಿದೆ ಬರೀ. ಓಕೆ, ಆಲ್ಟೋ K10 ಸೀರೀಸ್ ನೋಡ್ತಾರೆ. ಈ ವೆಹಿಕಲ್ ಕೂಡ ಪ್ರೊವೈಡ್ ಮಾಡ್ತಿರೋದು ಸರ್. ಇನ್ನ ಬಜೆಟ್ ವೈಸ್ ಹೋಗ್ತೀನಿ ಅಂದ್ರೆ ಸರ್, ಇನ್ನ ಒಂದು i10 ಇದೆ ಬಜೆಟ್ ಅಲ್ಲಿ. 2011 ಮಾಡಲು, ಸಿಂಗಲ್ ಓನರ್. ಓಕೆ ಸರ್, ಒಂದು 70,000 ಓಡಿದೆ. ಎರಾ ಬರುತ್ತೆ ಇದು. ಓಕೆ,
ವರ್ಷನ್ ಸಿಂಗಲ್ ಓನರ್ 70,000 ನೋಡಿದೆ. 2,25,000 ಹೇಳ್ತಾ ಇದಾರೆ. ಮುಂದೆ ಬನ್ನಿ ಸರ್, ಏನಾಗುತ್ತೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಸಿಂಗಲ್ ಓನರ್ಶಿಪ್ 2,25,000 ನೆಗೋಷಿಯಬಲ್ ಆಗುತ್ತೆ ಖಂಡಿತ ಆಗುತ್ತೆ ಸರ್. ನೋಡಬಹುದು ಬಜೆಟ್ ಅಲ್ಲಿ ನೋಡ್ತಾ ಇರೋದು ನಿಮ್ಗೆ ಈ ಬಜೆಟ್ ಅಲ್ಲಿ ಸಿಗ್ತಿದ್ರೆ 3-4 ಓನರ್ ಆಗಿರುತ್ತೆ ಸರ್. ಹೌದು ಖಂಡಿತ. ಅದು ಕೂಡ ಬೆಸ್ಟ್ ಡೀಲ್ ಅಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಕೊಡ್ತಾ ಇದ್ದೀರಾ. ಹೌದು ಸರ್. ಶೆವ್ಲೆ ಬೀಟ್ 2010 ಮಾಡಲ್ ಸಿಂಗಲ್ ಓನರ್ 50,000 ಓಡಿದೆ. ಪ್ರೈಸ್ ಹೇಳ್ತಾ ಇರೋದು 185. ನೀವು ಯೋಚನೆ ಮಾಡ್ತಾ ಇರಬೇಕು FC ಆಗ್ಬಿಟ್ಟಿದೆ, ಇನ್ಶೂರೆನ್ಸ್ ಆಗ್ಬಿಟ್ಟಿದೆ ಅಂತ ರೇಟ್ ಹೇಳ್ತಾರೆ. ಇಲ್ಲ ಸರ್, ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡೋಣ. ಸಿಂಗಲ್ ಓನರ್ 50,000 ಓಡಿದೆ. ಶೆವ್ಲೆ ಬೀಟು 1,85,000 ಹೇಳ್ತಾ ಇದೀವಿ. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ, ಬಂದು ನೋಡ್ಕೊಳ್ಳಿ, ಗಾಡಿ ಟೆಸ್ಟ್ ಡ್ರೈವ್ ತಗೊಳ್ಳಿ, ಫೈನಲೈಸ್ ಮಾಡೋಣ. ಆನ್ ಟೇಬಲ್ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಓಕೆ, ಸಿಂಗಲ್ ಓನರ್ಶಿಪ್ ಅಲ್ಲ ಸರ್? ಸಿಂಗಲ್ ಓನರ್ಶಿಪ್ ಅಲ್ಲಿ ಇದೆ. ಓಕೆ, ಚವರ್ಲೆಟ್ ಬೀಟ್ ವಿಂಡ್ಶೀಲ್ಡ್ ಚೇಂಜ್ ಮಾಡಿಸ್ಕೊಡ್ತಾರೆ ಮಾಡ್ಕೊಡೋಣ ಸರ್. ಯಾಕಂದ್ರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಎಲ್ಲ ಇರುತ್ತೆ, ಇವೆಲ್ಲ ಚೇಂಜ್ ಆಗ್ಬಿಡುತ್ತೆ ಅಂತ ಏನ್ ಮಾಡ್ತೀವಿ, ನೀವು ಚೇಂಜ್ ಮಾಡ್ಸಿರಲ್ಲ. ಯಾಕಂದ್ರೆ ಬಂದವರು ಏನ್ ಆಕ್ಸಿಡೆಂಟ್ ಆಗಿತ್ತಾ ಏನಾಗಿತ್ತ ಅಂತ ಡೌಟ್ ಇರುತ್ತೆ, ಅದಕ್ಕೆ ಹಂಗೆ ಇಕ್ಕಿದೀವಿ. ಕೊಡೋ ಟೈಮಲ್ಲಿ ಚೇಂಜ್ ಮಾಡ್ಕೊಡೋಣ ಸರ್, ಏನ್ ತೊಂದರೆ ಇಲ್ಲ. ಸೊ ಚೇಂಜ್ ಮಾಡ್ಕೊಡೋಣ ಅಂತ ನೋಡ್ಬೋದು. ಸೊ ಈ ರೀತಿ ನಿಮ್ಗೆ ನೋಡ್ಬೋದು ವಿಂಡ್ಶೀಲ್ಡ್ ಕ್ರ್ಯಾಕ್ ಬಂದಿದೆ. ಸೊ ಬೇಕಾದ್ರೆ ನಿಮ್ಗೆ ಚೇಂಜ್ ಮಾಡ್ಕೊಡ್ತಾರೆ. ಸೊ ಇದ್ರ ನಿಮಗೆ ಫೀಚರ್ ಬೇಸ್ ಬರ್ತಾರೆ, ಡ್ಯುವೆಲ್ ಡೋರ್ ಪವರ್ ಇಂಡೋ, ಪವರ್ ಸ್ಟೀರಿಂಗು, AC ಬರ್ತಿದೆ. ಕಿಲೋಮೀಟರ್ ಕೂಡ ಲೆಸ್ ಡ್ರಿವನ್ ಆಗಿದೆ ಸರ್. ಹೌದು ಸರ್, ನೋಡ್ಬೋದು. ಚವರ್ಲೆಟ್ ಬೀಟ್ LT ಪೆಟ್ರೋಲ್ ವೆಹಿಕಲ್ ಅಲ್ಲ ಸರ್? ಪೆಟ್ರೋಲ್ ವೆಹಿಕಲ್ ಸರ್. ಹೋಂಡಾ ಅಮೇಜ್ 2013 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಬರೀ 30,000 ಓಡಿದೆ ಸರ್. ಹೋಂಡಾ ಅಮೇಜ್ ನೋಡ್ತಿರ್ಬೇಕು ನೀವು, ಕಂಡೀಷನ್ ಬರೀ 30,000 ಓಡಿದೆ. ಒಳಗಡೆ ಸೀಟ್ ಗಳು ನೋಡಿದ್ರೆ ಇನ್ನು ಇವತ್ತವರೆಗೂ ಯಾರನ್ನ ಕೂತ್ಕೊಂಡಿಲ್ವಾ ಅಂತ ನೀವು ಯೋಚನೆ ಮಾಡಬೇಕು, ಆ ಕಂಡೀಷನ್ ಇದೆ ವೆಹಿಕಲ್. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ. 4 ಟೈರು ಚೆನ್ನಾಗಿದೆ, 80-85% ಟೈರ್ಸ್ ಇದೆ. ಸ್ಟೆಪ್ನಿ ಟೈರು ಕೂಡ ಚೆನ್ನಾಗಿದೆ. ಗಾಡಿ ಬಾಡಿ ಲೈನ್ ಅಲ್ಲಿ ಏನು ತರ ಸ್ಕ್ರಾಚಸ್ ಡೆಂಟ್ಸ್ ಏನು ಇಲ್ಲ ನಿಮ್ ಗಾಡಿಯಲ್ಲಿ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್. ಬರೀ 30,000 ಓಡಿದೆ ಸರ್ ವೆಹಿಕಲ್. ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದು 3,95,000. ಇನ್ನ ಮುಂದೆ ಬನ್ನಿ, ಏನಾಗುತ್ತೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಬರೀ 30,000 ಓಡಿದೆ. ಮಾರ್ಕೆಟ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಇಲ್ಲ. ಪೆಟ್ರೋಲ್ ವೇರಿಯಂಟ್ ಇದು. 1.2 ಬರುತ್ತೆ, 1.2 ಲೀಟರ್ ಇಂಜಿನ್ ಬರುತ್ತೆ. ಹೋಂಡಾ ಅಮೇಜ್ ಒಳ್ಳೆ ಗಾಡಿ. ನೀವು ವರ್ಷ ಇಕ್ಕಿ ಯೂಸ್ ಮಾಡಿದ್ರು ನಿಮ್ಗೆ ಏನು ಬೇಜಾರಾಗಲ್ಲ, ಆ ತರ ಗಾಡಿ ಹೋಂಡಾ ಅಮೇಜ್. ಒಳ್ಳೆ ಗಾಡಿ ಸರ್, ಬನ್ನಿ. ಸೊ ಮೇಂಟೆನೆನ್ಸ್ ವೈಸ್ ಅಂತಾರ ಸರ್? ಮೇಂಟೆನೆನ್ಸ್ ವೈಸ್ ಸರ್ ಮೇಂಟೆನೆನ್ಸ್ ಎಲ್ಲ ನಿಮ್ಗೆ ಏನು ಜಾಸ್ತಿ ಬರಲ್ಲ. ಒಂದು 5,000 ಇಟ್ಕೊಳ್ಳಿ. 5,000 ಒಳಗಡೆ ನಿಮ್ಗೆ ಮೇಂಟೆನೆನ್ಸ್ ಎಲ್ಲ ನಿಮ್ಗೆ ಆಗ್ಬಿಡುತ್ತೆ. ಲೋ ಮೇಂಟೆನೆನ್ಸ್ ಪೆಟ್ರೋಲ್ ವೆಹಿಕಲ್ ಆಗಿದೆ ಅಲ್ಲ, ಅದಕ್ಕಿಂತ ನಿಮ್ಗೆ ಏನು ಜಾಸ್ತಿ ಮೇಂಟೆನೆನ್ಸ್ ಬರಲ್ಲ. ಇನ್ನ ಲೋ 5,000 ಇಂದ ಕಮ್ಮಿನೇ ಆಗ್ಬೋದು ಇನ್ನ ನಿಮ್ಗೆ, ಅದಕ್ಕಿಂತ ಜಾಸ್ತಿ ಅಂತೂ ಆಗಲ್ಲ. ಕಂಡೀಷನ್ ಹೆಂಗಿದೆ ಅಂದ್ರೆ ನೀವು 10 ವರ್ಷ ಇನ್ನ ಓಡಿಸಿದ್ರು ಗಾಡಿ ಇದು ತಗೊಂಡು ನಿಮ್ ಖರ್ಚು ಬರೋದು ಅಂತದ್ದು ಇಂಥದ್ದು ಮೇಜರ್ ಸರ್ವಿಸ್ ಗಳು ಬರೋದು ಯಾವ್ದು ಬರಲ್ಲ. ಯಾಕಂದ್ರೆ ಓಡಿರೋದು ಬರೀ 30,000 ಓಡಿದೆ. 10 ವರ್ಷ ಆದ್ರೂ ನೀವು ಗಾಡಿ ಏನ್ ದೊಡ್ಡ ಜಾಸ್ತಿ ಖರ್ಚು ಮಾಡೋದು, ಮೇಜರ್ ಸರ್ವಿಸ್ ಬರೋದು ಅಂತ ಇಂಥ ಖರ್ಚು, ದೊಡ್ಡ ಖರ್ಚು ಯಾವ್ದು ಬರಲ್ಲ ಸರ್. ಓಕೆ. ಸೊ ಕಸ್ಟಮರ್ಸ್ ಇವಾಗ ಆಗಿರೋದು ಸರ್ ಮೀಟರ್ ಟ್ಯಾಂಪರ್ ಏನಾರ ಮಾಡಿರ್ತೀರಾ ಸರ್? ಎಲ್ಲಾ ಗಾಡಿಗೂ ಯಾವ್ದೇ ಏನ್ ರೀಡಿಂಗ್ ಹೇಳ್ತಾ ಇದೀವಿ, ಆ ರೀಡಿಂಗ್ ಗೆ 30,000 ಅಂದ್ರೆ 30,000 ಗೆ ಸರ್ವಿಸ್ ಇಷ್ಟ ಇದೆ. ನಮ್ಮ ಹತ್ರ ಇನ್ನ ಕಮ್ಮಿ ಓಡಿರೋ ಗಾಡಿನೂ ಇದೆ. ವಿಡಿಯೋ ನೀವು ನೋಡ್ತಾ ಇದೀವಿ, ಹೇಳ್ತೀವಿ ನಿಮ್ಗೆ. ಇನ್ನ 30,000 ಅಂದ್ರೆ ಇಷ್ಟು ಕಮ್ಮಿನಾ ಅಂತ, ಇಷ್ಟು ವರ್ಷದಲ್ಲಿ ಇಷ್ಟೇ ಓಡಿಸಿದಾರ ಅಂತ ನೀವು ಯೋಚನೆ ಮಾಡಬಹುದು. ಇನ್ನ ಕಮ್ಮಿ ಓಡಿರೋ ಗಾಡಿನೂ ಇದೆ, ಅದನ್ನು ತೋರಿಸ್ಕೊಡ್ತೀನಿ ವಿಡಿಯೋಲಿ. ನೋಡ್ತಾ ಇರಿ ಸರ್ ವಿಡಿಯೋ. ಓಕೆ. ಸೊ ಇದೆಲ್ಲ ವೆಹಿಕಲ್ಸ್ ನಿಮ್ಗೆ ಆಚೆ ವೆಹಿಕಲ್ಸ್ ನ ಕರ್ನಾಟಕ ಕನ್ವರ್ಟ್ ಮಾಡ್ತೀವಿ. ಸರ್ವಿಸ್ ಹಿಸ್ಟ್ರಿ ಬೇಕಾ, ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇರುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ ಸರ್ ನಮ್ಮ ಹತ್ರ. ಕಮ್ಮಿ ರೇಟ್ಗೆ ಅಲ್ಲಿಯೇ ಇಷ್ಟು ಲಕ್ಷ ಕೊಡ್ತಾ ಇದಾರೆ, ಅಷ್ಟು ಲಕ್ಷ ಕೊಡ್ತಾ ಇದಾರೆ ಗಾಡಿ. ನಿಮ್ಮ ಹತ್ರ ಯಾಕೆ ರೇಟ್ ಜಾಸ್ತಿ ಕಮ್ಮಿ ಅಂತ ಕೇಳೋದಕ್ಕಿಂತ ಬಂದು ಗಾಡಿ ಹೆಂಗಿದೆ, ಕಂಡೀಷನ್ ಏನಿದೆ, ಗಾಡಿ ಆಕ್ಸಿಡೆಂಟ್ ಅಲ್ಲಿ ಇದೆಯಾ, ಮೀಟರ್ ಟ್ಯಾಂಪರ್ಡ್ ಇದೆಯಾ, ಏನಿದೆ ಅದು ಚೆಕ್ ಮಾಡ್ಕೊಂಡು ತಗೊಳ್ಳೋದು. ಸೊ ಇನ್ನೊಂದು ಇಟಿಯೋಸ್ ಲೀವಾ ಕೂಡ ಸರ್. ಇಟಿಯೋಸ್ ಲೀವಾ ಇದೆ, 2011 ಮಾಡಲು, ಸೆಕೆಂಡ್ ಓನರ್ ಆಗಿದೆ. 70,000 ಓಡಿದೆ. ಓಕೆ. ಪೆಟ್ರೋಲ್ ವೇರಿಯಂಟ್ ಇದು. ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದು 3,30,000. ಮುಂದೆ ಬನ್ನಿ, 3 ಲಕ್ಷ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಇನ್ನ ಏನಾಗುತ್ತೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ, ಬನ್ನಿ ಸರ್. ಓಕೆ. ಸೊ ಇದು ಕೂಡ ಸಿಂಗಲ್ ಓನರ್ಶಿಪ್ ಅಲ್ಲ? ಸಿಂಗಲ್ ಓನರ್ಶಿಪ್ ಅಲ್ಲಿ ಇದೆ ಸರ್ ಗಾಡಿ. ಓಕೆ. ಸೊ ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಯಾರು ನೋಡ್ತಾರೆ, ಇದು ಬೇಸಿಕ್ ವೇರಿಯಂಟ್ ಆಗಿರುತ್ತೆ. ಸೊ ಇದರಲ್ಲಿ ಟಾಪ್ ಎಂಡ್ ಬೇಕಾದ್ರೆ ಟಾಪ್ ಎಂಡ್ ತರ್ಸ್ಕೊಡೋಣ ಸರ್? ತರ್ಸ್ಕೊಡೋಣ ಸರ್. ಇಟಿಯೋಸ್ ಅಲ್ಲಿ ನೀವು ಯಾವ್ದೇ ಈ ಗಾಡಿ ನಮ್ಮ ಹತ್ರ ಇರೋ ಗಾಡಿಗಳು ಬಿಟ್ಟು ನಿಮ್ಗೆ ಏನಾರ ರಿಕ್ವೈರ್ಮೆಂಟ್ ಇದ್ರೆ ಆರಾಮಾಗಿ ಕಾಲ್ ಮಾಡಿ. ಇವ್ರ ಹತ್ರ ಇರೋ ಗಾಡಿ ಇಷ್ಟೇ, ಬೇರೆ ಗಾಡಿ ನೀವು ಹುಡುಕ್ತಾ ಇರೋ ಗಾಡಿ ನಮ್ಮ ಹತ್ರ ಇಲ್ಲ ಅಂದ್ರೆ ನಮಗೆ ಕಾಲ್ ಮಾಡಿ. ನಮ್ ಲಿಂಕ್ ಅಲ್ಲಿ ನಮ್ಮ ಹತ್ರ ಆಫೀಸಲ್ಲಿ ನಿಲ್ಸ್ಕೊಳಕ್ ಜಾಗ ಇಲ್ಲ ಅಂತ ನಾವು ಬೇರೆ ಆಫೀಸ್ಗೂ ಗಾಡಿಗಳು ಕಳ್ಸಿರ್ತೀವಿ. ನೀವು ತರ್ಸ್ಕೊಡೋಕ್ ಜವಾಬ್ದಾರಿ ನಮ್ದಿರುತ್ತೆ. ನೀವ್ ಯಾವ ಗಾಡಿ ಕೇಳ್ತೀರಾ ನಾವು ಅರೇಂಜ್ ಮಾಡ್ಕೊಡ್ತೀವಿ. ಇದೇ ಗಾಡಿ ಅದೇ ಗಾಡಿ ನಮ್ಮ ಹತ್ರ ಇರೋದಂತ ಏನಿಲ್ಲ. ನೀವ್ ಯಾವ ಗಾಡಿ ಬೇಕಾದ್ರೂ ಅರೇಂಜ್ ಮಾಡ್ಕೊಡೋಣ, ಏನಿಲ್ಲ. ನೀವು ಆರಾಮಾಗಿ ಫೀಲ್ ಫ್ರೀ ಟು ಕಾಲ್ ಸರ್. ಓಕೆ ಸರ್. ಸ್ವಿಫ್ಟ್ ಅಂತ ಕಾಲ್ ಮಾಡ್ತಾ ಇರೋ, ತುಂಬಾ ರಿಕ್ವೈರ್ಮೆಂಟ್ ಇದು ಸ್ವಿಫ್ಟ್ಗೆ. ಸ್ವಿಫ್ಟ್ ತಗೊಂಡ್ಬಂದಿದ್ದೀವಿ. 2011 ಮ್ಯಾನುಫ್ಯಾಕ್ಚರಿಂಗ್, 12 ರಿಜಿಸ್ಟ್ರೇಷನ್. ಬರೀ ಓಡಿರೋದು 70,000 ಓಡಿದೆ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. ಗಾಡಿ ನೋಡ್ತಿರ್ಬೇಕು ನೀವು. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಅದ್ ಬಿಟ್ರೆ ನೀವು ಗಾಡಿಯಲ್ಲಿ ಅಲಾಯ್ ವೀಲ್ಸ್ ಹಾಕಿದ್ದಾರೆ, ಟೈರ್ಸ್ ಇದೆ. VXI ಪೆಟ್ರೋಲ್ ವೇರಿಯಂಟ್ ಬರುತ್ತೆ ಇದು. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ. ಓಕೆ.
ಗಾಡಿ ಓಡಿರೋದು ಜಾಸ್ತಿ ಓಡಿಲ್ಲ, ಪೆಟ್ರೋಲ್ ಅದಕ್ಕೆ ಏನು ಲೆಕ್ಕ ಇಲ್ಲ, 70,000 80,000 ಎಲ್ಲ. ಓಕೆ. ಗಾಡಿ ಎಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ. ಗಾಡಿ ರೇಟ್ ಹೇಳ್ತಾ ಇರೋದು 3,40,000. ಮುಂದೆ ಬನ್ನಿ, ಏನಾಗುತ್ತೆ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಓಕೆ ಸರ್, ಲೋನ್ ಅಂತ ನೋಡಿದ್ರೆ ಸರ್ ಇದಕ್ಕೆ ಲೋನ್ ಅಂದ್ರೆ ಲೋನ್ ಆಗಲ್ಲ. ಇದು ಮಾಡಲ್ ಕಮ್ಮಿ ಇದಕ್ಕಿಂತ 11-12 ಇದಕ್ಕಿಂತ ಇದಕ್ಕೆ ಲೋನ್ ಆಗಲ್ಲ. ಕ್ಯಾಶ್ ಅಲ್ಲಿ ತಗೊಬೇಕಾಗತ್ತೆ. ಗಾಡಿ ಕ್ಯಾಶ್ ಇರೋರು ಕ್ಯಾಶ್ ಮಾಡ್ಕೊಂತೀವಿ, ಲೋನ್ ಏನ್ ಬೇಡ ನಮ್ಗೆ ಅಂತವ್ರು ಗಾಡಿ ನೋಡ್ತಿರೋರು ಬೇಕಾದ್ರೆ ಮಾಡ್ಕೊಬಹುದು. ನ್ಯೂ ಶೇಪ್ ಬರುತ್ತೆ, 11-12. ಓಕೆ. ಗಾಡಿ ಎಲ್ಲ ಚೆನ್ನಾಗಿದೆ ಸರ್, ವಿಸಿಟ್ ಮಾಡಿ ಸರ್ ಜೈಫುಲ್. ಓಕೆ. ಸೊ ಗಾಡಿ ನಂಬರ್ ಕೂಡ ನೋಡ್ಬೋದು ಯಾವ ರೀತಿ ಇದೆ, 5211. ಯಾರು ನೋಡಿದ್ರೆ ನಂಬರ್ ಸೀರೀಸು ಚೆನ್ನಾಗಿದೆ. ಒಂದು ವಿಸಿಟ್ ಮಾಡಿ, ಕಲರ್ ನೋಡ್ಬೋದು ಯಾವ ರೀತಿ ಅಂತ. ಸೊ ಶಿಫ್ಟಲ್ಲಿ ಅದು ಕೂಡ ಕೇಳಿದ್ರೆ VXI, ಅದು ಕೂಡ ಆಫ್ಟರ್ ಮಾರ್ಕೆಟ್ ಅಲವಿಲ್ಸ್ ಕೂಡ ಹಾಕಿದ್ದಾರೆ. ಸೊ ಆಫ್ಟರ್ ಮಾರ್ಕೆಟ್ ಅಲವಿಲ್ಸ್ ಒಂದು 30,000 ಇದೆ ಸರ್. ಇರ್ಬೋದು ಸರ್, ಹೆಚ್ಚು ಕಮ್ಮಿ ಇದೆ. ಟೈರ್ಸ್ ಅಲವಿಲ್ಸ್ ಒಂದು 30-35,000 ಬರುತ್ತೆ. ಓಕೆ. ಅದೆಲ್ಲ ಹಾಕ್ಸಿದಾರೆ ಆಲ್ರೆಡಿ. ಏನ್ ತಗೊಂಡೋಗಿ ಖರ್ಚು ಮಾಡೋದೇನು ಬೇಕಾಗಿಲ್ಲ. ವಾಶ್ ಪಾಲಿಶ್ ಮಾಡಿಸ್ಕೊಂಡು ಓಡಿಸ್ಬೇಕು. ಗಾಡಿ ಒರಿಜಿನಾಲಿಟಿ ಇದೆ, ಓಕೆ, ಏನ್ ಮಾಡ್ಸಿಲ್ಲ. ಗಾಡಿ ಸ್ಕ್ರಾಚಸ್ ಡೆಂಟ್ಸ್ ಎಲ್ಲ ಇದೆ. ರಬ್ಬಿಂಗ್ ಪಾಲಿಶ್ ಒಂದು ಕೊಟ್ಟು ಮಾಡಿಸ್ಕೊಂಡು ಗಾಡಿ ಬೇಕಾದ್ರೆ ಆರಾಮಾಗಿ ಯೂಸ್ ಮಾಡ್ಬೋದು. ಓಕೆ. 11-12 ಇನ್ನೂ ಒಂದು 2 ವರ್ಷ ನಿಮ್ಗೆ FC ಟೈಮು ಇದೆ, ಇನ್ಶೂರೆನ್ಸ್ ಇದೆ ಫ್ರೆಶ್ ಆಗಿ. ಓಕೆ. ನೀವೇನ್ ತಗೊಂಡೋಗಿ ಏನ್ ಖರ್ಚು ಮಾಡೋದಿಲ್ಲ. ಜನರಲ್ ಸರ್ವಿಸ್ ಇಲ್ಲ ಆಗಿರುತ್ತೆ, ಇಲ್ಲ ಮಾಡಿಸ್ಕೊಬೇಕಾಗಿರುತ್ತೆ ಸರ್. ಅದು ಬಿಟ್ರೆ ನೀವು ಏನ್ ತಗೊಂಡೋಗಿ ಜಾಸ್ತಿ ಖರ್ಚು ಮಾಡ್ಕೊಂಡಿರೋದೇನು ಅವಶ್ಯಕತೆ ಇರಲ್ಲ. ನಮ್ಮ ಹತ್ರ ಇರೋ ಎಲ್ಲಾ ಗಾಡಿಗೂ ಹಂಗೆ ಸರ್. ಓಕೆ ಸರ್, ಮತ್ತೊಂದು Volkswagen Vento ಪೆಟ್ರೋಲ್ ಆಟೋಮೆಟಿಕ್ ಸರ್. ಪೆಟ್ರೋಲ್ ಆಟೋಮೆಟಿಕ್ DSG ಬರುತ್ತೆ. ಇದು 1.2 ಬರುತ್ತೆ ಇಂಜಿನ್ ಪೆಟ್ರೋಲ್ ಅಲ್ಲಿ. ಗಾಡಿ ನೋಡ್ತಿರ್ಬೇಕು, ಟಾಪ್ ಎಂಡ್ ಬರುತ್ತೆ. ಇದು ಅಲಾಯ್ಸ್ ಎಲ್ಲ ನಿಮ್ ಕಂಪ್ನಿಯಿಂದಾನೇ ನಿಮ್ಗೆ ಫುಲ್ಲಿ ಲೋಡೆಡ್ ಬರುತ್ತೆ ವೆಹಿಕಲ್ಸ್. ಓಕೆ. ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ಸ್ ಬರುತ್ತೆ, ಆಟೋ ಫೋಲ್ಡ್ ಮಿರರ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ. ಸೊ ಕಂಪ್ಲೀಟ್ ಎಲ್ಲ ಫೀಚರ್ಸ್ ಎಲ್ಲ ನಿಮ್ಗೆ ಫುಲ್ಲಿ ಲೋಡೆಡ್ ಬರುತ್ತೆ. DL ರಿಜಿಸ್ಟ್ರೇಷನ್ ಅಲ್ಲಿ ಇದೆ. NOC ಆಲ್ರೆಡಿ ಅವೈಲೇಬಲ್ ಇದೆ. ನೀವು 1 ದಿವಸ 2 ದಿವಸ ಅಲ್ಲಿ ಕರ್ನಾಟಕ ರಿಜಿಸ್ಟ್ರೇಷನ್ ಬೇಕಾದ್ರೂ ಮಾಡಿಸ್ಕೊಬಹುದು. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ. ಏನ್ ತಗೊಂಡೋಗಿ ಖರ್ಚು ಮಾಡೋದೇನು ಅವಶ್ಯಕತೆ ಇಲ್ಲ. ಗಾಡಿ ತಗೊಬೇಕು, ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡ್ಕೊಬೇಕು, ಓಡಿಸ್ಬೇಕು. ಲೋನ್ ನೋಡೋರಿಗೆ ಬೇಕಾದ್ರೂ ಆಪ್ಷನ್ ಇದೆ. ಬಂದು ನೋಡಿ, ಗಾಡಿ ಇಷ್ಟ ಆಯ್ತಂದ್ರೆ ಲೋನ್ ಬೇಕಾದ್ರೂ ಮಾಡ್ಕೊಡೋಣ. NOC ಅವೈಲೇಬಲ್ ಇದ್ರೆ ಅದು ಬೇಗ ಕೆಲಸ ಆಗ್ಬಿಡುತ್ತೆ. ಓಕೆ. ಸೊ ಪ್ರೈಸಿಂಗ್ ಏನು ಹೇಳ್ತಾರೆ? ಸೊ ಪ್ರೈಸ್ ಹೇಳ್ತಾ ಇರೋದು ಬಂದು 4,50,000 ವಿತ್ NOC ಹೇಳ್ತಾ ಇದೀವಿ. 5 lakhs ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಹೇಳ್ತಾ ಇದೀವಿ. 16 ಮಾಡಲ್, ಸೆಕೆಂಡ್ ಓನರ್. ಗಾಡಿ ಓಡಿರೋದು 1 ಲಕ್ಷ ಓಡಿದೆ. ಎಲ್ಲ ಶೋರೂಮ್ ರೆಕಾರ್ಡೆಡ್ ಸರ್ವಿಸ್ ಅವೈಲೇಬಲ್ ಇದೆ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ ಸರ್. ಬನ್ನಿ ವಿಸಿಟ್ ಮಾಡಿ ಜೈಫುಲ್ ಕಾರ್ಸ್ಗೆ. ಒಂದು ವಿಸಿಟ್ ಮಾಡಿ. ಸೊ 1.5 ಲಕ್ಷ ಬಜೆಟ್ ಅಲ್ಲಿ ನೋಡ್ತಾರೆ Volkswagen Vento, ಅದು ಕೂಡ 16 ಮಾಡಲು. ನಿಮ್ಗೆ ಈ ಮಾಡಲ್ ಬಜೆಟ್ ಅಲ್ಲಿ ಸರ್ ಇದೆ, ನಾವು ಕರ್ನಾಟಕ ತಗೋತೀನಿ ಅಂದ್ರೆ ಎಷ್ಟಾಗ್ಬೋದು ಸರ್? ಸರ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ನೋಡ್ತೀನಿ ಅಂದ್ರೆ ಒಂದು 6 lakhs ಆಗುತ್ತೆ ಸರ್. ಕಮ್ಮಿ ಅಂದ್ರೂ 6 ಲಕ್ಷ ಮೇಲೇನೆ ಇದೆ ನಿಮ್ಗೆ. ನಿಮ್ಗೆ ಈ ಹೊರಗಡೆ ರಿಜಿಸ್ಟ್ರೇಷನ್ ಇರೋದಕ್ಕಿಂತ ಏನ್ ನಿಮ್ಗೆ ಯೂಸ್ ಆಗುತ್ತೆ ಅಂದ್ರೆ ಸ್ವಲ್ಪ ದುಡ್ಡು ಉಳಿಯುತ್ತೆ ನಿಮ್ಗೆ. ಒಂದು 50,000, 70,000, 80,000 ಆ ತರ ರೇಟ್ ನಿಮ್ಗೆ ಪ್ರೈಸ್ ನಿಮ್ಗೆ ಕಮ್ಮಿ ಆಗುತ್ತೆ. ಓಕೆ. ಸೊ ಗಾಡಿ ಏನ್ ಕಮ್ಮಿ ಕೊಡ್ತಾ ಇದೀವಿ, ರೇಟ್ ಕಮ್ಮಿ ಕೊಡ್ತಾ ಇದೀವಿ ಅಂತ ಇಂಥ ಗಾಡಿ ಕೊಡ್ತಾ ಇಲ್ಲ. ಗಾಡಿ ಎಲ್ಲ ನಿಮ್ಗೆ ಅಪ್ ಟು ಡೇಟ್ ಸರ್ವಿಸ್ ಎಷ್ಟಿರುತ್ತೆ ನೋಡಿ. ಅವಾಗ್ಲೇ ತೋರಿಸಿದೆ 30,000 ಓಡಿತ್ತು. ಇದು 1 ಲಕ್ಷ ಓಡಿದೆ. 1 ಲಕ್ಷ ಓಡಿರೋ ಗಾಡಿ 1 ಲಕ್ಷನೇ ಇರುತ್ತೆ. 30,000 ಓಡಿರೋ 30,000ನೇ ಇರುತ್ತೆ. ಕಮ್ಮಿ ಮಾಡೋದು, ಮೀಟರ್ ತಿರ್ಗ್ಸೋದು, ಆಕ್ಸಿಡೆಂಟಲ್ ಗಾಡಿ ಕೊಡೋದು ಅಂತ ಇಂಥ ಗಾಡಿ ಜೈಫುಲ್ ಕಾರ್ಸ್ ಅಲ್ಲಿ ಸಿಗಲ್ಲ. Hyundai i20 2013 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ. ಇದು ಸ್ಪೋರ್ಟ್ಸ್ ಆಪ್ಷನಲ್. ಇದು ಗಾಡಿ ನೋಡ್ತಿರ್ಬೋದು ನೀವು. ಗಾಡಿ ಓಡಿರೋದು ಎಷ್ಟು ಕೇಳಿ ಸರ್? ಇದು ಎಷ್ಟು ಸರ್? ಸರ್ ಬರೀ 19,000 ನೋಡಿದೆ ಸರ್ ವೆಹಿಕಲ್. ಬರೀ 19,000. ಸ್ಕೂಲ್ ಕರ್ಕೊಂಡೋಗಿ ಬಿಡೋದು, ಸ್ಕೂಲಿಂದ ಕರ್ಕೊಂಡ್ಬಿಡೋದು ಮಕ್ಕಳನ್ನ, ಅದ್ ಬಿಟ್ರೆ ಏನು ಮಾಡಿಲ್ಲ ಗಾಡಿಯಲ್ಲಿ. ಒಳಗಡೆ ಸೀಟ್ ಕುಶನ್ ಕೂಡ ಒಂಚೂರು ಅಲ್ಲಾಡಿಲ್ಲ ಸರ್ ಗಾಡಿಯಲ್ಲಿ. ಆ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಗಾಡಿ ನೋಡ್ತಿರ್ಬೇಕು, ಏನು ಯಾವ್ದೇ ತರ ಸ್ಕ್ರಾಚಸ್ ಇಲ್ಲ, ಡೆಂಟ್ಸ್ ಇಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಟೈರು ಕೂಡ ಚೇಂಜ್ ಆಗಿಲ್ಲ. ಬಾಡಿ ಫುಲ್ ಶೋರೂಮ್ ಇಂದ ಬರೋ ಪೇಂಟ್ ಕೂಡ ಇವತ್ತವರೆಗೂ ಒಂದು ಪ್ಯಾನಲ್ ಕೂಡ ರೀಪೇಂಟ್ ಆಗಿಲ್ಲ. ಗಾಡಿ ಆ ತರ ಕಂಡೀಷನ್ ಅಲ್ಲಿ ಇದೆ. ಗಾಡಿ ಪ್ರೈಸ್ ಕೊಟ್ ಮಾಡ್ತಾ ಇರೋದು 4,25,000. 3,90,000 ಫೈನಲ್ ಮಾಡ್ಕೊಡೋಣ. ನಾನ್ ನೆಗೋಷಿಯಬಲ್ ಪ್ರೈಸ್ ಇದಕ್ಕೆ ಮಾತ್ರ. ಯಾಕಂದ್ರೆ ಲೆಸ್ ಡ್ರಿವನ್ ವೆಹಿಕಲ್ ಇದು. ಪ್ರೈಸಿಂಗು ಬೈಯಿಂಗು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಜೈಫುಲ್ ಕಾರ್ಸ್ ವಿಸಿಟ್ ಮಾಡಿ. ಲೋ ಬಜೆಟ್ ಕಾರ್ಸ್ ಇರ್ಲಿ, ಲೋ ಮೈಲೇಜ್ ಕಾರ್ಸ್ ಇರ್ಲಿ, ದೊಡ್ಡ ಗಾಡಿ, ಚಿಕ್ಕ ಗಾಡಿ, ಎಲ್ಲ ತರ ಗಾಡಿ ಅವೈಲೇಬಲ್ ಇದೆ ಸರ್. ಬನ್ನಿ ವಿಸಿಟ್ ಮಾಡಿ. ಸ್ಪೋರ್ಟ್ಸ್ ನೋಡಿದ್ರಿ, ಇನ್ನೊಂದು ಆಸ್ತಾ ಇದೆ 2012 ಮಾಡಲ್. ಇದು ಸೆಕೆಂಡ್ ಓನರ್ ಆಗಿದೆ. ಗಾಡಿ ಓಡಿರೋ 75,000. ಆಸ್ತಾ ಪುಷ್ ಬಟನ್ ಸ್ಟಾರ್ಟ್, ಅಲಾಯ್ಸ್ ಎಲ್ಲ ಕಂಪ್ಲೀಟ್ ಫುಲ್ಲಿ ಲೋಡೆಡ್ ಬರುತ್ತೆ ವೆಹಿಕಲ್. i20 ನೋಡೋರಿಗೆ ಒಳ್ಳೆ ಆಪ್ಷನ್. ಗಾಡಿ ಬಂದು ಸೆಕೆಂಡ್ ಓನರ್ ಆಗಿದೆ. 2012 ಮಾಡಲು. ಗಾಡಿ ಎಲ್ಲ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. ಯಾವ್ದೇ ತರ ಡೆಂಟ್ಸ್, ಸ್ಕ್ರಾಚಸ್ ಏನು ಇಲ್ಲ. ಫುಲ್ಲಿ ಲೋಡೆಡ್ ಬರುತ್ತೆ ವೆಹಿಕಲ್. ಗಾಡಿ ಪ್ರೈಸ್ ಕೊಟ್ ಮಾಡ್ತಾ ಇರೋದು ಬಂದು 3,55,000. ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ರೆಡ್ಡು ಬೇಡ, ಬ್ರಾನ್ಸು ಬೇಡ, ಬೇರೆ ಕಲರ್ ಅಲ್ಲಿ ಬೇಕು, ವೈಟ್ ಅಲ್ಲಿ ಬೇಕು, ಸಿಲ್ವರ್ ಅಲ್ಲಿ ಬೇಕು, ಗ್ರೇ ಅಲ್ಲಿ ಬೇಕಂದ್ರೂ ಅವೈಲೇಬಲ್ ಇದೆ ಸರ್ ನಮ್ಮ ಹತ್ರ i20ಗಳು. ಬನ್ನಿ ಸರ್ ವಿಸಿಟ್ ಮಾಡಿ ಜೈಫುಲ್ ಕಾರ್ಸ್ಗೆ. ಮಿಡ್ ವೇರಿಯಂಟ್ ಇಂದ ಟಾಪ್ ಎಂಡ್ ವೇರಿಯಂಟ್ ಕೂಡ ಇದೆ ಸರ್. ಸ್ವಿಫ್ಟ್ ಅವೈಲೇಬಲ್ ಇದೆ ನಮ್ಮ ಹತ್ರ. ಅವಾಗಲೇ ನೋಡಿದ್ರಿ 11-12 ಮಾಡಲ್. ಇದು 17 ಮಾಡಲ್ ಡೀಸೆಲ್.
ಸಿಂಗಲ್ ಓನರ್, 50,000 ಓಡಿದೆ ಮಾತ್ರ. Okay. ಗಾಡಿ ಕಂಡೀಷನ್ ನೋಡ್ತಾ ಇರಬೇಕು. ರೆಡ್ ಕಲರ್ ಅಲ್ಲಿ ಇದೆ, VDI ಬರುತ್ತೆ ಇದು. ಓಕೆ. ಸೊ ಟೈರ್ಸ್ ನೋಡ್ಬೋದು. ಟೈರ್ಸ್ ಕಂಡೀಷನ್ ಇದೆ ಚೆನ್ನಾಗಿದೆ, ಬಾಡಿ ಲೈನು ಚೆನ್ನಾಗಿದೆ. ಓಕೆ. ಗಾಡಿ ಎಲ್ಲ ನೀಟ್ ಅಂಡ್ ಕ್ಲೀನ್ ಇದೆ. ಇಂಟೀರಿಯರ್ ಇರಲಿ ಎಕ್ಸ್ಟೀರಿಯರ್ ಇರಲಿ ಯಾವುದೇ ತರ ಸ್ಕ್ರಾಚಸ್ ಡೆಂಟ್ಸ್ ಏನು ರಿಪೇರ್ ಸರ್ವಿಸ್ ಏನು ಇಲ್ಲ ಸರ್ ಗಾಡಿಯಲ್ಲಿ. ಓಡಿರೋದು ಮಾತ್ರ ಬರೀ 50,000 ಓಡಿದೆ. ಗಾಡಿನೂ ಹೇಳ್ತಾ ಇರೋದು ಪ್ರೈಸ್ ಏನು ಕಮ್ಮಿ ಓಡಿದೆ ಅಂತ ಜಾಸ್ತಿ ಪ್ರೈಸ್ ಹೇಳ್ತಾ ಇಲ್ಲ. ಓಕೆ. ಅದನ್ನು ಒಳ್ಳೆ ಕಮ್ಮಿ ಹೆಚ್ಚು ಕಮ್ಮಿ ಪ್ರೈಸ್ ಹೇಳ್ತಾ ಇದೀವಿ. ಪ್ರೈಸ್ ಕೊಟ್ ಮಾಡ್ತಾ ಇರೋದು ಬಂದು 5,75,000, 550 ಇನ್ನ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಬನ್ನಿ ವಿಸಿಟ್ ಮಾಡಿ. ಫುಲ್ ಕಾರ್ VDI ಡೀಸೆಲ್. ಪೋಲೋ ನೋಡಿದ್ರಿ ಆವಾಗ್ಲೇ. ಪೋಲೋ ವೈಟ್ ಅಲ್ಲಿ ತೋರಿಸಿದ್ರೆ, ಸಿಲ್ವರ್ ಅಲ್ಲಿ ತೋರಿಸಿದೆ, ಎಲ್ಲಾ ತರಲ್ಲೂ ತೋರಿಸಿದೆ. GT ಆಟೋಮೆಟಿಕ್ ರೆಡ್ ಕಲರ್ ಅಲ್ಲಿ, ರೆಡ್ ಸರ್, ರೆಡ್ ಕಲರ್ ಬೇಕು ಅಂತ ಫೋನ್ಗಳು ಸಾಕಾಗೋಗಿತ್ತು ಕಸ್ಟಮರ್ಸ್. ರೆಡ್ ಕಲರ್ ಅಲ್ಲಿ GT ಆಟೋಮೆಟಿಕ್ ಇದೆ. HR ರಿಜಿಸ್ಟ್ರೇಷನ್ ವೆಹಿಕಲ್ ಅವೈಲೇಬಲ್ ಇದೆ. ಗಾಡಿ NOC ಅವೈಲೇಬಲ್ ಇದೆ. 2-3 ಡೇಸ್ ಅಲ್ಲಿ ಗಾಡಿ ಕನ್ವರ್ಷನ್ ಆಗುತ್ತೆ, ಲೋನ್ ಆಗುತ್ತೆ. ಇಲ್ಲ ಫುಲ್ ಕ್ಯಾಶ್ ಬೇಕಾದ್ರು ಫುಲ್ ಕ್ಯಾಶ್ ಮಾಡ್ಕೊಬಹುದು. ಓಡಿರೋದು ಮಾತ್ರ ಬೇರೆ 57,000 ಓಡಿದೆ ಸರ್ ಗಾಡಿ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. ಗಾಡಿ ನೋಡ್ತಾ ಇರ್ಬೇಕು ರೆಡ್ ಕಲರ್ ಅಲ್ಲಿ. ಗಾಡಿ ಯಾವುದೇ ತರ ಸ್ಕ್ರಾಚಸ್ ಡೆಂಟ್ಸ್ ಏನಿಲ್ಲ. ವಾಶ್ ಪಾಲಿಶ್ ಮಾಡ್ಕೊಬೇಕು ಸರ್, ಬೇರೆ ಏನ್ ಖರ್ಚಿಲ್ಲ ಗಾಡಿಯಲ್ಲಿ. ಓಕೆ. ಸೊ ಇದು ಕರ್ನಾಟಕ ಆಗೋಗುತ್ತಲ್ಲ ಸರ್? ಕರ್ನಾಟಕ 2 ಡೇಸ್ ಅಲ್ಲಿ ಕರ್ನಾಟಕ ರಿಜಿಸ್ಟ್ರೇಷನ್ ಆಗುತ್ತೆ. 14 ಮಾಡಲ್, ಸೆಕೆಂಡ್ ಓನರ್, GT ಆಟೋಮೆಟಿಕ್ ಸರ್ ಇದು. ಇನ್ನೊಂದು ಏನಂದ್ರೆ 5 ಸೀಟರ್ ಸಾಲಲ್ಲ. ಮನೇಲಿ ಮೆಂಬರ್ಸ್ ಜಾಸ್ತಿ ಇದಾರೆ, 7 ಜನ ಇದಾರೆ, 8 ಜನ ಇದಾರೆ ಅಂದ್ರೆ ಲೋ ಬಜೆಟ್ ಅಲ್ಲಿ 7 ಸೀಟರ್ ಇದೆ ನಮ್ಮ ಹತ್ರ. ಟೊಯೋಟಾ ಇನೋವಾ 2006 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. 1 ಲಕ್ಷ ಓಡಿದೆ ಗಾಡಿ. ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ. ಸಣ್ಣ ಪುಟ್ಟ ರಿಫರ್ಬ್ ಇದೆ, ಮಾಡ್ಕೊಬೇಕು. FC ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದೆ. FC ಇನ್ಶೂರೆನ್ಸ್ ನೀವೇ ಮಾಡ್ಕೊತೀರಾ 2.5 ಲಕ್ಷ ಕೊಡ್ತೀವಿ. FC ಇನ್ಶೂರೆನ್ಸ್ ನೀವು ಮಾಡ್ಕೊಂಡಿದ್ರೆ 3 ಲಕ್ಷ ಮೇಲೆ ಪ್ರೈಸ್ ಆಗುತ್ತೆ. ಅದ್ರಲ್ಲಿ ಕಮ್ಮಿ ಆಗಲ್ಲ. ಇದು ಈ ಗಾಡಿ ಮಾತ್ರ ಫಿಕ್ಸ್ ಪ್ರೈಸ್ ಅಲ್ಲಿ ಮಾಡಿದೀವಿ. ಯಾಕಂದ್ರೆ ಫಸ್ಟ್ ಎಲ್ಲ ರೀಸನಬಲ್ ಪ್ರೈಸ್ ಹೇಳ್ಬಿಟ್ಟಿದೀವಿ ಸರ್. ಓಕೆ. ಸೊ ನೋಡ್ಬೋದು, ನೀವು ಯಾರು ಕನ್ವರ್ಷನ್ ಮಾಡಿಸ್ತೀನೋ ಕನ್ವರ್ಷನ್ ಕೂಡ ಮಾಡಿಸ್ಬೋದು. ಸೊ ಇವಾಗ ಟೈಪ್ 2 ಇದೆ. ಸೊ ಟೈಪ್ 4 ಕನ್ವರ್ಷನ್. ಹೌದು ಸರ್, ಟೈಪ್ 4 ಕನ್ವರ್ಷನ್ ಮಾಡ್ಕೊಬಹುದು. ಟೈಪ್ 4 ಕನ್ವರ್ಷನ್ ಮಾಡ್ಕೊಂಡು ಎಲ್ಲ ಯೂಸ್ ಮಾಡ್ಕೊಂಡ್ರೆ ಎಲ್ಲ ಶೇಪ್ ಗೀಪ್ ಎಲ್ಲ ಸೇಮ್ ಆಗೋಗುತ್ತೆ. ಇಂಜಿನ್ ಎಲ್ಲ ಸೇಮೇ ಬರುತ್ತೆ ನಿಮಗೆ. ಓಕೆ. 2006 ಇಂದ 2015 ವರೆಗೂ ಒಂದೇ ಇಂಜಿನ್ ಅಲ್ಲಿ ಏನ್ ಚೇಂಜಸ್ ಬರಲ್ಲ ನಿಮಗೆ. ಇಂಟರ್ ಕೂಲರ್, ನಾನ್ ಇಂಟರ್ ಕೂಲರ್ ಬರುತ್ತೆ, ಅದು ಬಿಟ್ರೆ ಬೇರೆ ಏನ್ ಚೇಂಜಸ್ ಬರಲ್ಲ. ಓಕೆ. ಜಿ ವರ್ಷನ್ ಬರುತ್ತೆ. ಅಲಾಯ್ಸ್ ಟೈರ್ಸ್ ಹಾಕಿದ್ದಾರೆ. ಸೀಟ್ ಕವರ್ಸ್ ಚೆನ್ನಾಗಿದೆ. ಸಣ್ಣ ಪುಟ್ಟ ರೀಫಬ್ ಇದೆ. ಗಾಡಿ ನಿಂತಿ ಹಿಂಗ್ ಆಗ್ಬಿಟ್ಟಿದೆ, ಸ್ವಲ್ಪ ಡಲ್ ಆಗ್ಬಿಟ್ಟಿದೆ. ಓಕೆ. ಟಚ್ ಅಪ್ ಪಾಲಿಶ್ ಮಾಡ್ಕೊಂಡ್ರೆ ಗಾಡಿ ನೀಟ್ ಕ್ಲೀನ್ ಆಗ್ಬಿಡುತ್ತೆ ಸರ್. ಓಕೆ. ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಮತ್ತೆ ಸೀಟ್ ಕವರ್ಸ್ ಹಾಕ್ಸಿದ್ದಾರೆ. ಹೌದು. ಸೊ ಗಾಡಿ ಕೂಡ ಓಡಿರೋದು 1 ಲಕ್ಷ. 1 ಲಕ್ಷ ಓಡಿದೆ. ಸೊ ಟೊಯೋಟಾಗೆಲ್ಲ 1 ಲಕ್ಷ ಅಲ್ಲ, ಅದೇನ್ ಲೆಕ್ಕ ಇಲ್ಲ. ಆರಾಮಾಗಿ 5 ಲಕ್ಷ 6 ಲಕ್ಷ ಓಡೋ ಇಂಜಿನ್ ಇದೆಲ್ಲ. ಸ್ವಲ್ಪ ಮನೆಯಲ್ಲಿ ಜಾಸ್ತಿ ಜನ ಇದಾರೆ, 5 ಸೀಟರ್ ಸಾಲಲ್ಲ ಅನ್ನೋರು ಖಂಡಿತ ವಿಸಿಟ್ ಮಾಡಿ. ಜೈಫುಲ್ ಕಾರ್ಸ್ ಅಲ್ಲಿ ಲೋ ಬಜೆಟ್ ಅಲ್ಲಿ ಇನೋವಾ ಕೊಡ್ತಾ ಇದೀವಿ ಸರ್. ಮತ್ತಿನ್ನೊಂದು ಏನಂದ್ರೆ, ಇನೋವಾ ತಗೊಂಡು ಮಾಡಿಫೈ ಮಾಡಿಸ್ತೀನಿ ಅಂತವ್ರು ಜೈಫುಲ್ ಕಾರ್ಸ್ ವಿಸಿಟ್ ಮಾಡ್ಬೋದು. ಒಂದು ಮಾಡಿಫೈಡ್ ಇನೋವಾ ತಗೊಂಡ್ಬಂದಿದೀವಿ. ಫಿಟ್ಟಿಂಗ್ಸ್ ಹೆಚ್ಚು ಕಮ್ಮಿ ಒಂದು 3.5 lakhs ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ ಗಾಡಿಯಲ್ಲಿ. ಹೆಡ್ಲೈಟ್, ಟೈಲ್ ಲೈಟ್ಸ್, ಟೈರ್ಸ್ ಕಂಡೀಷನ್ ತೋರಿಸಿ ಸರ್ ಒಂದ್ಸಲಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಅಲಾಯ್ಸ್ ನೋಡ್ಬೇಕು, ಅಲಾಯ್ಸ್ ನೋಡ್ತಾ ಇರಬೇಕು. GTR ಪ್ರೋದು ಗಾಡಿ ಎಲ್ಲ ಫುಲ್ಲಿ ಮಾಡಿಫೈ ಆಗಿದೆ. ಇಂಟೀರಿಯರ್ ಇರ್ಲಿ ಎಕ್ಸ್ಟೀರಿಯರ್ ಇರ್ಲಿ Z ವರ್ಷನ್ ಬರುತ್ತೆ. ಇದು ಫುಲ್ಲಿ ಟಾಪ್ ಎಂಡ್ ಬರುತ್ತೆ. ಗಾಡಿ ಓಡಿರೋದು ಮಾತ್ರ 77,000 ಓಡಿದೆ. ಬರೀ 77,000 ರೆಕಾರ್ಡೆಡ್ ಸರ್ವಿಸ್ ಹಿಸ್ಟ್ರಿಯಲ್ಲಿ ಓಡಿದೆ ಗಾಡಿ. ಗಾಡಿ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ, ಫುಲ್ಲಿ ಮಾಡಿಫೈ ಇದೆ. ಗಾಡಿ ಓಡಿರೋದು 77,000. ಓಕೆ. ಸೊ ಬಾಡಿ ಲೈನ್ ನೋಡ್ಬೋದು ಯಾವ ರೀತಿ, ಯಾವ್ದು ತರ ಡೆಂಟೋ ಸ್ಕ್ರಾಚ್ ಒಂದು. ಹೌದು ಸರ್, ಏನು ಒಂದು ಡೆಂಟು ಸ್ಕ್ರಾಚ್ ಏನಿಲ್ಲ. ಮಾಡಿಫೈ ತಗೊಂಡ್ ಗಾಡಿ ಮಾಡಿಸ್ತೀನಿ ಅಂತವ್ರು ಬಂದು ಜೈಫುಲ್ ಕಾರ್ಸ್ ವಿಸಿಟ್ ಮಾಡಬಹುದು. ಫುಲ್ಲಿ ಮಾಡಿಫೈ ಆಗಿರೋ ಗಾಡಿನೇ ಅವೈಲೇಬಲ್ ಇದೆ ನಮ್ಮ ಹತ್ರ. ಗಾಡಿ ಎಲ್ಲ ನೀಟ್ ಅಂಡ್ ಕ್ಲೀನ್ ಇದೆ. ಗಾಡಿ ಪ್ರೈಸ್ ಹೇಳ್ತಾ ಇರೋದು 11 lakhs. ಮುಂದೆ ಬನ್ನಿ, ಇನ್ನ ಏನಾಗುತ್ತೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ಸರ್. ಓಕೆ. ಸೊ ಓನರ್ಶಿಪ್ ಸರ್ ಇದು ಥರ್ಡ್ ಓನರ್ ಆಗಿದೆ ಸರ್. ಓಕೆ. ಥರ್ಡ್ ಓನರ್ ಆಗಿದೆ. 77,000 ರೆಕಾರ್ಡೆಡ್ ಓಡಿದೆ ಗಾಡಿ. ಶೋರೂಮ್ ಇಷ್ಟೇ ಅವೈಲೇಬಲ್ ಇದೆ ಅಪ್ ಟು ಡೇಟ್. ಇದೇ ವರ್ಷದಲ್ಲಿ ಜನವರಿಯಲ್ಲಿ ಸರ್ವಿಸ್ ಆಗಿದೆ ಶೋರೂಮ್ ಅಲ್ಲಿ. ಲಾಸ್ಟ್ ಸರ್ವಿಸ್ ಇದೇ ವರ್ಷದಲ್ಲಿ ಇದೆ ನಿಮ್ಗೆ. ಓಕೆ. ಇವಾಗ ತಗೊಳ್ಳೋರು ಇಲ್ಲ ಸರ್ವಿಸ್ ಮಾಡ್ಕೊಬೇಕು, ಇಲ್ಲ ಅಂದ್ರೆ ಸರ್ವಿಸ್ ಇನ್ನ ಟೈಮ್ ಬಂದಿರಲ್ಲ. ಅದು ಬಿಟ್ರೆ ನೀವು ಏನ್ ತಗೊಂಡ್ ಖರ್ಚು ಮಾಡೋದು ಏನ್ ಬೇಕಾಗಿಲ್ಲ. ಬರೀ ಫಿಟ್ಟಿಂಗ್ಸ್ ಹೆಚ್ಚು ಕಮ್ಮಿ ನಿಮ್ಗೆ ಒಂದು 3 lakhs 3.5 lakhs ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ ಗಾಡಿಯಲ್ಲಿ. ಅಲಾಯ್ಸ್ ಟೈರ್ಸ್, ಹೆಡ್ಲೈಟ್, ಟೈಲ್ ಲೈಟ್ಸ್ ಎಲ್ಲ, ಇಂಟೀರಿಯರ್ ಅಲ್ಲಿ ಆಂಬಿಯಂಟ್ ಲೈಟ್ಸ್ ಎಲ್ಲ ಇದೆ. ಗಾಡಿ ಎಲ್ಲ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. ತಗೊಂಡು ಏನ್ ಖರ್ಚು ಮಾಡೋದು ಬೇಕಾಗಿಲ್ಲ. ಹೊಸ ಟೈರ್ಸ್ ಎಲ್ಲ A to Z ಕಂಡೀಷನ್ ಇದೆ ಸರ್ ವೆಹಿಕಲ್. ಓಕೆ. ಸೊ ಕಂಪ್ನಿ ಕಲರ್ ಅಲ್ಲ ಸರ್ ಇದು? ಹೌದು ಸರ್, ಕಂಪ್ನಿ ಕಲರೇ. ಸೊ ನೋಡ್ಬೋದು ಕಂಪ್ಲೀಟಾಗಿ ಗಾಡಿ ಕೂಡ PPF ಕಂಪ್ಲೀಟಾಗಿ ಮಾಡಿದ್ದಾರೆ ಗಾಡಿ ಕೂಡ. ಸೊ ಗಾಡಿ ಕೂಡ ಯಾವ ಥರ ಉಳಿತಿದೆ ಅಂದರೆ, ನಿಮಗೂ ಈ ಬಜೆಟಲ್ಲಿ ಗಾಡಿ ನೋಡ್ತಾರೆ ಅದು ಕೂಡ. ಸೊ ಮಾಡಿಫಿಕೇಶನ್ ಮಾಡಿಸ್ಕೋಬೇಕಂದ್ರೆ ನಿಮಗೆ ನಿಮ್ದು 3 ಲಕ್ಷದ ಮೇಲೆ ಇನ್ವೆಸ್ಟ್ಮೆಂಟ್ ಕೂಡ ಆಗಿದೆ. ಸೊ ನೀವು 3 ಲಕ್ಷ ಏನು ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ. ಲೋನ್ ಆಗ್ಬೋದು ಸರ್ ಇದಕ್ಕೆ? ಸರ್ ಲೋನ್ ಆಗುತ್ತೆ ಸರ್, ಅಪ್ ಟು 90% ಲೋನ್ ಆಗುತ್ತೆ ನಿಮಗೆ ವೆಹಿಕಲ್ಗೆ. ಪ್ರೊಫೈಲ್ ಚೆನ್ನಾಗಿರಬೇಕು, ಒಳ್ಳೆ ಸಿವಿಲ್ ಇರಬೇಕು. ಅಪ್ ಟು 90% ಲೋನ್ ಮಾಡ್ಕೊಡೋಣ. ಓಕೆ. 1 ಲಕ್ಷ ತೊಂದರೆ ಸಾಕಿದ್ದು 1.5 ಲಕ್ಷನೂ ಬೇಡ ಸರ್, 1 ಲಕ್ಷ ತಗೊಂಬನ್ನಿ ಸರ್, ಲೋನ್ ಮಾಡ್ಕೊಡೋಣ. 1 ಲಕ್ಷ ತೊಂದರೆ 1 ಲಕ್ಷ ತಗೊಂಬನ್ನಿ. ಟೊಯೋಟಾ ಇನೋವಾ ಕೊಡ್ತೀವಿ, 2015 ಮಾಡಲ್. ಓಕೆ.
ಸರ್ ಇನ್ನೊಂದು ಟೊಯೋಟಾ ಇನೋವಾ 2015 ಮಾಡಲ್, ಇದು ಸೆಕೆಂಡ್ ಓನರ್ ಆಗಿದೆ. ಥರ್ಡ್ ಓನರ್ ಬೇಡ, ಸೆಕೆಂಡ್ ಓನರ್ ನೋಡ್ತೀನಿ ಅವರು ಸೆಕೆಂಡ್ ಓನರ್ ನೋಡ್ಬೋದು. ಲೋ ಬಜೆಟ್ ಅಲ್ಲಿ ಬೇಕಾದ್ರೆ ಲೋ ಬಜೆಟ್ ಅಲ್ಲಿ ಕೊಡೋಣ, ಇಲ್ಲ ಬಜೆಟ್ ಜಾಸ್ತಿ ಇದ್ರೆ ಕ್ರಿಸ್ಟಾ ಬೇಕು, ಕ್ರಿಸ್ಟಾನು ನಮ್ಮ ಹತ್ರ ಅವೈಲೇಬಲ್ ಇದೆ. ಯಾವತ್ತು ಜಾಯ್ಫುಲ್ ಕಾರ್ಸ್ ಅಲ್ಲಿ ಟೊಯೋಟಾ ಅಲ್ಲಿ ಎಲ್ಲಾ ತರ ನಿಮ್ಗೆ 7 ಸೀಟರ್ ಸಿಗುತ್ತೆ ನಮ್ಮ ಹತ್ರ. 2015 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ ಆಗಿದೆ, 1,80,000 ಓಡಿದೆ ಗಾಡಿ. ರೆಕಾರ್ಡೆಡ್ ಸರ್ವಿಸ್ ಹಿಸ್ಟ್ರಿ ಇದೆ. ನಿಮ್ಗೆ 1 ಲಕ್ಷ 1.5 ಲಕ್ಷ ಲೆಕ್ಕ ಇಲ್ಲ ಟೊಯೋಟಾಗೆ. ಗಾಡಿ ವೈಟ್ ಕಲರ್ ಅಲ್ಲಿ ಇದೆ, ಸೆಕೆಂಡ್ ಓನರ್ ಆಗಿದೆ, 15 ಮಾಡಲು. ಡೈಮಂಡ್ ಕಟ್ ಅಲಾಯ್ಸ್ ಬರುತ್ತೆ ನಿಮ್ಗೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಒಳಗಡೆ, ಆಫ್ಟರ್ ಮಾರ್ಕೆಟ್, ಒಳ್ಳೆ ಲೆದರ್ ಸೀಟ್ ಕವರ್ಸ್ ಇದೆ. ಪ್ರೈಸ್ ಕೋಟ್ ಮಾಡ್ತಾ ಇರೋದು 9 lakh. ಇನ್ನ ಮುಂದೆ ಬಂದ್ರೆ ಏನಾಗುತ್ತೆ ಬೆಸ್ಟ್ ಪ್ರೈಸ್ ಮಾಡ್ಕೊಡೋಣ, ಬನ್ನಿ ಸರ್ ವಿಸಿಟ್ ಮಾಡಿ ಜಾಯ್ಫುಲ್ ಕಾರ್ಸ್ಗೆ. ಓಕೆ, ಬೆಸ್ಟ್ ಡೀಲಲ್ಲಿ ಈ ವೆಹಿಕಲ್ ಕೂಡ ಪರ್ಚೇಸ್ ಮಾಡ್ಬೋದು. ಅದು ಕೂಡ ನಂಬರ್ ಕೂಡ ನೋಡ್ಬೋದು 8856, ಅದು ಕೂಡ 2.5 ವಿ ವೇರಿಯಂಟು. ಸೊ ನಿಮಗೆ Z ಬೇಡ ಅಂದ್ರೆ ವಿ ವೇರಿಯಂಟ್ ಇದು ಕೂಡ ಇರುತ್ತೆ. ನಿಮಗೆ ಥರ್ಡ್ ಓನರ್ಶಿಪ್ ಬೇಡ, ಸೆಕೆಂಡ್ ಓನರ್ ಇದೆ ಅವೈಲೇಬಲ್. ಇಲ್ಲ ಇದು ಬೇಡ, ಸಿಂಗಲ್ ಓನರ್ ಗಾಡಿ ಬೇಕಾದ್ರು ಸಿಂಗಲ್ ಓನರ್ ಗಾಡಿ ಅವೈಲೇಬಲ್ ಇದೆ ಸರ್. ಓಕೆ, ಬನ್ನಿ ವಿಸಿಟ್ ಮಾಡಿ. ಸಿಲ್ವರ್ ಕಲರ್ ಅಲ್ಲಿ ಇದೆ, 1 ಲಕ್ಷ ಓಡಿರೋ ಗಾಡಿ. ಓಕೆ, ಬೇಕಾರೆ ಇದೆ, ಅದನ್ನು ಬೇಕಾರೆ ಮಾಡ್ಕೊಡೋಣ. ಓಕೆ, ಇದಕ್ಕೆ ಡೌನ್ ಪೇಮೆಂಟ್ 1.5ನಾ? ಇದಕ್ಕೂ 1.5 ಲಕ್ಷ ಸರ್. ಪ್ಯೂರ್ಲಿ ಅವ್ರ ಸಿಬಿಲ್ ಸ್ಕೋರ್, ಅವ್ರ ಟ್ರಾನ್ಸಾಕ್ಷನ್ಸ್, ಅವ್ರ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ಬೊಬ್ಬರಿಗೆ ಏನು ಬೇಕಾಗಲ್ಲ, 100% ಫಂಡಿಂಗ್ ಮಾಡ್ಕೊಡ್ತೀವಿ ಲೋನ್ದು. ಏನಾರ ಸ್ವಲ್ಪ ಸಿಬಿಲ್ ಏನೋ ಪ್ರಾಬ್ಲಮ್ ಇದೆ, ಸಿಬಿಲ್ ಕಮ್ಮಿ ಇದ್ರೆ ಒಂದ್ ಸ್ವಲ್ಪ ಡೌನ್ ಪೇಮೆಂಟ್ ಅರೇಂಜ್ ಮಾಡ್ಕೊಂಡ್ ಬರ್ಬೇಕಾಗತ್ತೆ. ಆತರ ಏನಿಲ್ಲ ಅಂದ್ರೆ ಸ್ವಲ್ಪ ಅದಕ್ಕೆ ಡೌನ್ ಪೇಮೆಂಟ್ 50,000 1 ಲಕ್ಷ ಆಗುತ್ತೆ. ಓಕೆ, ಸೊ ಮಿನಿಮಮ್ 1.5 ಲಕ್ಷ ತರಲಿ. ಹೌದೌದು, 1.5 ಲಕ್ಷ ಇದ್ರೆ ಡೌನ್ ಪೇಮೆಂಟ್ ಇದ್ರೆ ಲೋನ್ ಬೇಕಿದ್ ಲೋನ್ ಮಾಡಿಸ್ಕೊಡೋಣ ಸರ್. ಸರ್ ಟೊಯೋಟಾ ಇನೋವಾ ಬೇಡ, ಕ್ರಿಸ್ಟಾ ಬೇಕು ಅಂತ ಅವ್ರಿಗೆ ಕ್ರಿಸ್ಟಾ ತಗೊಂಡ್ಬಂದಿದ್ದೀವಿ. ಕ್ರಿಸ್ಟಾ ಯಾವತ್ತೂ ಜಾಯ್ಫುಲ್ ಕಾರ್ಸ್ ಅಲ್ಲಿ ಕ್ರಿಸ್ಟಾ ಇದ್ದೇ ಇರುತ್ತೆ. ಕಾಲ್ಸು ಕ್ರಿಸ್ಟಾಗೆ ತುಂಬಾ ಇರುತ್ತೆ ಜಾಯ್ಫುಲ್ ಕಾರ್ಸ್ ಅಲ್ಲಿ. 10,000 15,000 30,000 ಓಡಿರೋ ಗಾಡಿಗೂ ಕೊಟ್ಟಿದ್ದೀವಿ, ಸೇಲ್ ಮಾಡಿದ್ದೀವಿ ಮಾರ್ಕೆಟ್. ಇಲ್ಲಿ ಕಸ್ಟಮರ್ಸ್ ಕೊಟ್ಟಿದ್ದೀವಿ. ಪ್ಯೂರ್ ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ವೆಹಿಕಲ್ಲು, ಟೋಟಲ್ ನಂಬರ್ 9 ಬರುತ್ತೆ. ಓಕೆ, ಸೊ 2018 ಮಾಡಲ್ ವಿ ವರ್ಷನ್, ಸೆಕೆಂಡ್ ಓನರ್ ಆಗಿದೆ, 1,05,000 ಓಡಿದೆ ಗಾಡಿ. ಗಾಡಿ ತುಂಬಾ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ, ಅಪ್ ಟು ಡೇಟ್ ರೆಕಾರ್ಡೆಡ್ ಮೈಲೇಜ್ ಇದೆ, ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಗಾಡಿ ನೀಟ್ ಅಂಡ್ ಕ್ಲೀನ್ ಇದೆ, ಏನ್ ತಗೊಂಡ್ ಖರ್ಚು ಮಾಡೋದು ಏನ್ ಬೇಕಾಗಿಲ್ಲ, ಜಸ್ಟ್ ಒಂದು ಜನರಲ್ ಸರ್ವಿಸ್ ಮಾಡ್ಕೊಬೇಕಾಗುತ್ತೆ. ಗಾಡಿ ಪ್ರೈಸ್ ಕೋಟ್ ಮಾಡ್ತಾ ಇರೋದು 18 ಲಕ್ಷ. 18 lakhs ಕೋಟ್ ಮಾಡ್ತಾ ಇದೀವಿ. 18 ಮಾಡಲ್ ಇದು. ಮಾರ್ಕೆಟ್ ಅಲ್ಲಿ ಹುಡುಕರು ಸಿಗಲ್ಲ, ಪ್ಯೂರ್ ಬ್ಯಾಂಗ್ಳೂರ್ ಗಾಡಿ ನಿಮಗೆ, ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್. ಇನ್ನ ಮುಂದೆ ಬನ್ನಿ, ಏನಾಗುತ್ತೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಬೆಸ್ಟ್ ಪ್ರೈಸಿಂಗ್ ಬೆಸ್ಟ್ ಪ್ರೈಸಿಂಗ್ 4 ಕಡೆ ನೋಡ್ಕೊಂಡ್ ಬರ್ಬೋದು. ಅದಕ್ಕಿಂತ ಇನ್ನ ಕಮ್ಮಿ ಪ್ರೈಸ್ ಅಲ್ಲೇ ಮಾಡ್ಕೊಡ್ತೀನಿ, ವಿಸಿಟ್ ಮಾಡಿ ಜಾಯ್ಫುಲ್ ಕಾರ್ಸ್ ಗೆ. ಓಕೆ ಸರ್, ಇದಕ್ಕೆ ಡೌನ್ ಪೇಮೆಂಟ್ ಸರ್ ಕ್ರಿಸ್ಟಾಗಲ್ಲ ಸರ್? ಡೌನ್ ಪೇಮೆಂಟ್ ಇದಕ್ಕೆಲ್ಲ ಡಿಪೆಂಡ್ ಆಗುತ್ತೆ. ನಿಮಗೆ 10 lakhs ಮೇಲೆ ನಿಮಗೆ ಲೋನ್ ಹೋಗ್ಬೇಕಂದ್ರೆ ಅದೆಲ್ಲ IT GST ಎಲ್ಲ ಮ್ಯಾಂಡೇಟರಿ ಬೇಕಾಗುತ್ತೆ. ಇಲ್ಲ ಒಳ್ಳೆ ಸ್ಯಾಲರಿಡ್ ಪ್ರೊಫೈಲ್ ಬೇಕಾಗುತ್ತೆ. ಇಲ್ಲ ನಿಮ್ಗೆ ಓನ್ ಹೌಸ್ ಪ್ರೂಫಿಂಗ್ ಇದೆಲ್ಲ ಕೇಳ್ತಾರೆ. 10 ಲಕ್ಷ ಮೇಲೆ ಲೋನ್ ಹೋಗ್ತೀನಿ ಅಂದ್ರೆ ಇದೆಲ್ಲ ಸ್ಟ್ರಾಂಗ್ ಇರಬೇಕು ನಿಮ್ದು ಸಿಬಿಲ್ ಸ್ಕೋರ್ ಎಲ್ಲ. ಓಕೆ, ಸೊ ನೋಡ್ಬೋದು. ಹಾಗೆ ಇನ್ನೊಂದು ಇನೋವಾ ನೋಡಿದ್ರೆ ಕಲರ್ ಆಪ್ಷನ್ ನೋಡಿದ್ರೆ ಕಲರ್ ಸರ್ ಬ್ರಾನ್ಸ್ ಬೇಡ, ವೈಟ್ ಬೇಕು ಅನ್ನೋರಿಗೆ 2017 ಮಾಡಲು, ಅದು ನೋಡಿದ್ದು 8 ಸೀಟರ್ ಬ್ರಾನ್ಸ್ ಕಲರ್. ಇದು 8 ಸೀಟರ್ 2017 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, 1 ಲಕ್ಷ ಓಡಿದೆ. ಎಲ್ಲ ಶೋರೂಮ್ ರೆಕಾರ್ಡೆಡ್ ಮೈಲೇಜ್ ಇದೆ. ಗಾಡಿ ಎಲ್ಲ ನೀಟ್ ಅಂಡ್ ಕ್ಲೀನ್ ಇದೆ. 4 ಹೊಸ ಟೈರ್ ಇದೆ ಸರ್. ಟೈರ್ ಹೊಸದ್ ಹಾಕಿದ್ದಾರೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಕಟ್ಟಿದ್ದಾರೆ ಗಾಡಿಗೆ. ಗಾಡಿ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. ಏನ್ ತಗೊಂಡು ಏನ್ ಖರ್ಚು ಮಾಡೋದೇನು ಅವಶ್ಯಕತೆ ಇಲ್ಲ. ಜಸ್ಟ್ ಬಂದು ಒಂದು ಟ್ರೇಲ್ ನೋಡಿದ್ರೆ ಸರ್ ಖಂಡಿತ ಹೇಳ್ತಾ ಇದೀನಿ, ಬಿಡಲ್ಲ ಗಾಡಿ ಬಿಟ್ಟೋಗಲ್ಲ, ಆ ತರ ಕಂಡೀಷನ್ ಇದೆ ಸರ್ ವೆಹಿಕಲ್. ಓಕೆ, ಸೊ ನೋಡ್ಬೋದು. ಇದೆ ನೀವು ಬಜೆಟ್ ಅಲ್ಲಿ ತಗೋತೀನಿ ಅಂದ್ರೆ ಆಫ್ಟರ್ ಮಾರ್ಕೆಟ್ ನಿಮ್ಗೆ ಹೆವಿ ರೇಟ್ ಇದ್ದೇ ಇರುತ್ತೆ. ಸೊ ಈ ಬಜೆಟ್ ಅಲ್ಲಿ ನಿಮ್ಗೆ ಕ್ಲಿಯರೆನ್ಸ್ ಸ್ಟಾಕ್ ಅಂತ ಕೊಡ್ತಾ ಇರೋದು. ಸೊ ಪ್ರೈಸಿಂಗ್ ಹೇಳ್ತಾರೆ ಇದಕ್ಕೆ ಸರ್? ಪ್ರೈಸ್ ಹೇಳ್ತಾ ಇರೋದು 17 ಲಕ್ಷ. ಮುಂದೆ ಬನ್ನಿ, ಇನ್ನ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಓಕೆ, ವಿಸಿಟ್ ಮಾಡಿ ಜಾಯ್ಫುಲ್ ಕಾರ್ಸ್ಗೆ. 8 ಸೀಟರ್ ಇದು, 7 ಸೀಟರ್ ಹೆಚ್ಚು ಕಮ್ಮಿ ಪ್ರೈಸ್ ಅಲ್ಲಿ ಸಿಗುತ್ತೆ. ಹೊಸ ಗಾಡಿನೂ 8 ಸೀಟರ್ 7 ಸೀಟರ್ಗೆ ಡಿಫ್ರೆನ್ಸ್ ಇದೆ. ಲಕ್ಷ ಡಿಫ್ರೆನ್ಸ್ ಇದೆ. ಅದು 7 ಸೀಟರ್ 8 ಸೀಟರ್ಗೆ 7 ಸೀಟರ್ ಹೆಚ್ಚು ಕಮ್ಮಿ ಸಿಗುತ್ತೆ. ನಮ್ಮ ಹತ್ರ 7 ಸೀಟರ್ ವೆಹಿಕಲ್ ಅವೈಲೇಬಲ್ ಇದೆ, ಅದು ಬೇಕಾದ್ರೂ ಕೊಡ್ತೀವಿ. ವಿಸಿಟ್ ಮಾಡಿ ಜಾಯ್ಫುಲ್ ಕಾರ್ಸ್ಗೆ ಸರ್. ಸರ್ ಇನ್ನೊಂದು ಮಾಡಿಫೈಡ್ ಕ್ರಿಸ್ಟಾ ಅಲಾಯ್ಸ್ ಅಪ್ಗ್ರೇಡ್ ಮಾಡಿದ್ದಾರೆ. ಇಂಟೀರಿಯರ್ ಲೆದರ್ ಸೀಟ್ ಕವರ್ಸ್ ಹಾಕಿದ್ದಾರೆ. ಕಮ್ಮಿ ಬಜೆಟ್ ಅಲ್ಲಿ ಒಳ್ಳೆ ಗಾಡಿ ಬೇಕು ಅಂದ್ರೆ ಈ ಗಾಡಿನ ಮಾಡ್ಕೊಬಹುದು. ಪಂಜಾಬ್ ರಿಜಿಸ್ಟ್ರೇಷನ್ ಅಲ್ಲಿ ಇದೆ ವೆಹಿಕಲ್, NOC ಅವೈಲೇಬಲ್ ಇದೆ. ಪ್ರೈಸಿಂಗ್ ಸಿಂಗಲ್ ಓನರ್ ಇದೆ. 1,60,000 ನೋಡಿದೆ. 7 ಸೀಟರ್ ಬರುತ್ತೆ ವೆಹಿಕಲ್. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ. ಜಸ್ಟ್ ಒಂದು ವಾಶ್ ಪಾಲಿಶ್ ಮಾಡ್ಕೊಬೇಕಷ್ಟೇ, ಬೇರೆ ಏನು ಖರ್ಚಿಲ್ಲ ಗಾಡಿಯಲ್ಲಿ. ಟೈರ್ಸು ಅಲಾಯ್ಸು ಇರಲಿ, ಇಂಟೀರಿಯರ್ ಇರಲಿ, ಎಲ್ಲ ಏನು ನಿಮ್ಗೆ ₹1 ಖರ್ಚಿಲ್ಲ ಗಾಡಿಯಲ್ಲಿ. ಗಾಡಿ ನೀಟ್ ಅಂಡ್ ಕ್ಲೀನ್ ಇದೆ. ಪ್ರೈಸ್ ಕೊಟ್ ಮಾಡ್ತಾ ಇರೋದು 16,95,000. ಮುಂದೆ ಬನ್ನಿ, ರಿಜಿಸ್ಟ್ರೇಷನ್ ಎಲ್ಲ ಸೇರಿ ಇದು ವಿತ್ NOC ಹೇಳ್ತಾ ಇಲ್ಲ ನಿಮ್ಗೆ, ವಿತ್ ರಿಜಿಸ್ಟ್ರೇಷನ್, ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಹೇಳ್ತಾ ಇರೋದು ಪ್ರೈಸ್. ಇನ್ನ ಮುಂದೆ ಬಂದ್ರೆ ಏನಾಗುತ್ತೆ ಬೆಸ್ಟ್ ಮಾಡ್ಕೊಡ್ತೀವಿ. ಬನ್ನಿ ಸರ್, ವಿಸಿಟ್ ಮಾಡಿ. 16 ಲಕ್ಷ
16,95,000 ಹೇಳ್ತಾ ಇದೀವಿ. ಓಕೆ ಮುಂದೆ ಬಂದ್ರೆ ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಬನ್ನಿ. ವೈಟ್ ಕಲರ್ ಅಲ್ಲಿ ಸಿಂಗಲ್ ಓನರ್ 1,60,000 ಓಡಿದೆ, 7 ಸೀಟರ್. ಗಾಡಿಯಲ್ಲಿ ಮಾಡಿಫಿಕೇಶನ್ ಹೆಚ್ಚು ಕಮ್ಮಿ ಒಂದೂವರೆ ಲಕ್ಷ ಮಾಡಿಫಿಕೇಶನ್ ಇದೆ. ಅಲಾಯ್ಸ್ ಟೈರ್ಸ್ ಇಂಟೀರಿಯರ್ಸ್ ಅಲ್ಲೆಲ್ಲ ವಿಸಿಟ್ ಮಾಡಿ ಸರ್, ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ ಸರ್. ಮತ್ತೊಂದು ಟೊಯೋಟಾ ಇನೋವಾ ಕ್ರಿಸ್ಟಾ 17 ಮಾಡಲ್ ಸಿಂಗಲ್ ಓನರ್, ಜಸ್ಟ್ ಇವಾಗಲೇ ಬಂದಿದೆ, ಇನ್ನ ಒಳಗಡೆನೂ ಹಾಕೊಂಡಿಲ್ಲ, ನೋಡ್ತಿರ್ಬೇಕು ಕಂಡೀಷನ್ ನೀವು. 17 ಮಾಡಲ್ ಸಿಂಗಲ್ ಓನರ್, ವಿ ವರ್ಷನ್ ಬರುತ್ತೆ. ಗಾಡಿ ಬಂದು 8 ಸೀಟರ್. ಇದೂನು ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. ಪರ್ಲ್ ವೈಟ್ ಅಲ್ಲಿ ಬರುತ್ತೆ ನಿಮ್ಗೆ. ಗಾಡಿ ನೋಡ್ತಾ ಇರ್ಬೇಕು ಏನ್ ಕಂಡೀಷನ್ ಇದೆ ಅಂತ. ಗಾಡಿ ನಮ್ಮ ಹತ್ರ ಇರೋ ಗಾಡಿಗಳೆಲ್ಲ ಇಂತ ಕಂಡೀಷನ್ ಅಲ್ಲೇ ಬರೋದು. ಏನ್ ತಗೊಂಡ್ ನೀವು ಜಾಸ್ತಿ ಖರ್ಚು ಮಾಡೋದೇನು ಅವಶ್ಯಕತೆ ಇರಲ್ಲ. ತಗೊಬೇಕು, ಸರ್ವಿಸ್ ಮಾಡ್ಕೊಬೇಕು, ಓಡಿಸ್ಕೊಬೇಕು ಸರ್. ಅದ್ ಬಿಟ್ರೆ ನಿಮ್ಗೆ ಏನ್ ಮೇಜರ್ ಖರ್ಚುಗಳು ಇರಲ್ಲ ಗಾಡಿಯಲ್ಲಿ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. 17 ಮಾಡಲ್ 8 ಸೀಟರ್. ಇದು 17,50,000 ಹೇಳ್ತಾ ಇದೀವಿ. ಹೆಚ್ಚು ಕಮ್ಮಿ ಆಗುತ್ತೆ ಸರ್, ವಿಸಿಟ್ ಮಾಡಿ ಜೈಫುಲ್ ಕಾರ್ಸ್ಗೆ. ಸರ್ ಬ್ರೆಜಾ ನೋಡ್ತಿರೋರಿಗೆ 3 ಬ್ರೆಜಾ ಇದೆ, 3 ಗಾಡಿ ಆಪ್ಷನ್ ಇದೆ ನಮ್ಮ ಹತ್ರ. VDI, ZDI ಪ್ಲಸ್, ZDI ಪ್ಲಸ್. 17 ಮಾಡಲ್ ಸಿಂಗಲ್ ಓನರ್ ಇದು. ಗಾಡಿ ಓಡಿರೋದು 70,000 ರೆಕಾರ್ಡೆಡ್ ಮೈಲೇಜ್ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಜಸ್ಟ್ ಒಂದು ವಾಶ್ ಪಾಲಿಶ್ ರಿಕ್ವೈರ್ಮೆಂಟ್ ಇದೆ ಸರ್. ಬೇರೆ ಏನ್ ತಗೊಂಡ್ ಖರ್ಚು ಮಾಡೋದೇನು ಅವಶ್ಯಕತೆ ಇಲ್ಲ ನಿಮ್ಗೆ ಗಾಡಿಯಲ್ಲಿ. ಗಾಡಿ ನೋಡ್ತಿರ್ಬೇಕು, HR ರಿಜಿಸ್ಟ್ರೇಷನ್ ಅಲ್ಲಿ ಇದೆ. ಗಾಡಿ NOC ಎಲ್ಲ ಅವೈಲೇಬಲ್ ಇದೆ. ಗಾಡಿ ಕರ್ನಾಟಕ ಟ್ರಾನ್ಸ್ಫರ್ ಬೇಕಾದ್ರೆ ಬೇಗ ಮಾಡ್ಕೊಬಹುದು. ಗಾಡಿ ಪ್ರೈಸ್ ಕೊಟ್ ಮಾಡ್ತಾ ಇರೋದು ಬಂದು 7 lakhs. ಆನ್ ಟೇಬಲ್ ಬಂದ್ರೆ 6,30,000 ಮಾಡ್ಕೊಡೋಣ ಸರ್ ಗಾಡಿ. 6,30,000 ವಿತ್ ರಿಜಿಸ್ಟ್ರೇಷನ್. ಹೌದು, ವಿತ್ ರಿಜಿಸ್ಟ್ರೇಷನ್. 17 ಮಾಡಲ್ ಸಿಂಗಲ್ ಓನರ್ ಬ್ರೆಜಾ ಸರ್. ಇದಕ್ಕೆ ಲೋನ್ ಅಂತ ನೋಡೋದು ಸರ್. ಲೋನ್ ಬೇಕಾದ್ರೆ 80-85% ಲೋನ್ ಆಗುತ್ತೆ. ಒಳ್ಳೆ ಪ್ರೊಫೈಲ್ ಇರ್ಬೇಕು ಸರ್. ಜಸ್ಟ್ ಪ್ರೊಫೈಲ್ ಇದ್ರೆ ಇಮಿಡಿಯೇಟ್ ಆಗಿ ಲೋನ್ ಕೂಡ. ಹೌದು ಸರ್. ಕ್ಯಾಶ್ ಅಲ್ಲಿ ಇಲ್ಲ, ಲೋನ್ ಅಲ್ಲಿ ಮಾಡ್ಕೊಂತೀವಿ. ಇಮಿಡಿಯೇಟ್ 1-2 ಡೇಸ್ ಅಲ್ಲಿ ಲೋನ್ ಆಗೋ ತರ ಗಾಡಿ ನೋಡ್ತಾ ಇರೋಕೆ. 2016 ಮಾಡಲ್ ZDI ಪ್ಲಸ್, ಬಟನ್ ಸ್ಟಾರ್ಟ್, ಅಲಾಯ್ಸ್, ಫುಲ್ಲಿ ಟಾಪ್ ಎಂಡ್ ಬರುತ್ತೆ ವೆಹಿಕಲ್. 16 ಮಾಡಲ್ ಓಡಿರೋದು ಬಂದು ಬರೀ 80-85,000 ಓಡಿದೆ ವೆಹಿಕಲ್. ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ ಗಾಡಿ. ನೋಡ್ತಿರ್ಬೇಕು ನೀವು, ಅಲಾಯ್ಸು, ಟೈರ್ಸು, ಇಂಟೀರಿಯರ್ ಎಲ್ಲ A to Z ಎಲ್ಲ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. ಗಾಡಿ ಆಕ್ಸಿಡೆಂಟ್ ಫ್ರೀ ಇದೆ, ರೆಕಾರ್ಡೆಡ್ ಮೈಲೇಜ್ ಇದೆ, ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಗಾಡಿ ತಗೊಂಡು ಏನು ಖರ್ಚು ಮಾಡೋದೇನು ಅವಶ್ಯಕತೆ ಇಲ್ಲ ಸರ್ವಿಸ್ ಆಗಿರುತ್ತೆ, ಇಲ್ಲ ಸರ್ವಿಸ್ ಮಾಡ್ಕೊಬೇಕಾಗಿರುತ್ತೆ ಸರ್. ಅದು ಬಿಟ್ರೆ ನಿಮ್ಗೆ ಏನು ಬೇರೆ ಜಾಸ್ತಿ ದೊಡ್ಡ ಖರ್ಚಿರಲ್ಲ ಗಾಡಿಯಲ್ಲಿ. ಗಾಡಿ ಪ್ರೈಸ್ ಕೊಟ್ ಮಾಡ್ತಾ ಇರೋದು ಬಂದು 7 lakhs. ಮುಂದೆ ಬನ್ನಿ, 6 ಲಕ್ಷ ಸಣ್ಣ ಪುಟ್ಟ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ಮಾಡ್ಕೊಡೋಣ ಬನ್ನಿ ಸರ್. ZDI ಪ್ಲಸ್ 16 ಮಾಡಲ್. ಹೌದು, ಇನ್ನೊಂದಿದೆ 17 ಮಾಡಲ್ ZDI ಪ್ಲಸ್ ಇದೆ, ಸೆಕೆಂಡ್ ಓನರ್ ಆಗಿದೆ. ಗಾಡಿ ಅದು ಪ್ರೈಸ್ 7,50,000 ಇದೆ. ಸಣ್ಣ ಪುಟ್ಟ ಎದ್ದಕ್ಕೂ ಹೆಚ್ಚು ಕಮ್ಮಿ ಆಗುತ್ತೆ ಬನ್ನಿ ಸರ್, ಮಾಡ್ಕೊಡೋಣ. ನಂಬರ್ ಸೀರೀಸ್ ಯಾವುದು ಸರ್? ನಂಬರ್ ಸೀರೀಸ್ ಅದು ಟ್ರಾನ್ಸ್ಫರ್ ಮಾಡಿ ನಿಮ್ಗೆ, ಇಲ್ಲ ಫ್ಯಾನ್ಸಿ ನಂಬರ್ ಬೇಕು ನನಗೆ ಅಂತ ಹೇಳೋರ್ಗು ಬೇಕಾದ್ರೂ ನಮ್ಮ ಹತ್ರ ಆಪ್ಷನ್ ಇದೆ. ಅದಕ್ಕೋಸ್ಕರ ನಾವು ಹೊರಗಡೆ ಗಾಡಿನೂ ಇಕ್ಕಿರ್ತೀವಿ, ಕರ್ನಾಟಕ ಗಾಡಿನೂ ಇಕ್ಕಿರ್ತೀವಿ. ಇಲ್ಲ ನಾವು ಯಾವ ನಂಬರ್ ಇದ್ರೂ ಪರವಾಗಿಲ್ಲ, ಗಾಡಿ ಕೊಡಿ ಅಂದ್ರೂ ಕೊಡ್ತೀವಿ. ಇಲ್ಲ ಸರ್ ನನಗೆ ಫ್ಯಾನ್ಸಿ ನಂಬರ್ ಬೇಕು ಅಂತವ್ರಿಗೆ, ಚಾಯ್ಸ್ ನಂಬರ್ ಅವ್ರಿಗೆ ಬೇಕಾದ್ರೆ ಚಾಯ್ಸ್ ನಂಬರ್ ಮಾಡ್ಕೊಡ್ತೀವಿ. ಚಾಯ್ಸ್ ನಂಬರ್ ಎಕ್ಸ್ಟ್ರಾ ಪೇ ಮಾಡ್ಕೊಬೇಕಾಗತ್ತೆ. ಅವ್ರದ್ದು ಏನ್ ಚಾಯ್ಸ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ ಬೇಕಾದ್ರೆ ಮಾಡ್ಕೊಡೋಣ, ಏನ್ ತೊಂದರೆ ಇಲ್ಲ. ಇದು ನೋಡ್ಬೋದು 4524 ಯಾರು ನೋಡ್ತಾರೆ. ಈ ವೆಹಿಕಲ್ ಕೂಡ ಪ್ರೊವೈಡ್ ಮಾಡ್ತಾರೆ. ಅದು ಕೂಡ 1 ಲಕ್ಷ ಮಿನಿಮಮ್ ಡೌನ್ ಪೇಮೆಂಟ್ ಇರೋದು ಸರ್. ಹೌದು ಸರ್. ಸರ್ ಒಂದು ಪ್ರೀಮಿಯಂ ವೆಹಿಕಲ್ ಕೂಡ ಇರುತ್ತೆ, ಹೇಳ್ಬಿಡಿ ಸರ್ ಡೀಟೇಲ್ಸ್. ಸರ್ ಪ್ರೀಮಿಯಂ ವೆಹಿಕಲ್ Audi A3 2013 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಗಾಡಿ ಓಡಿರೋದು ಬಂದು 90,000. ಗಾಡಿ ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಗಾಡಿ. ಇಲ್ಲ ಕ್ಯಾಶ್ ಅಲ್ಲಿ ಮಾಡ್ಕೊಂತಿರೋರ್ಗು ಒಳ್ಳೆ ಅವಕಾಶ, ಮಾಡ್ಕೊಬಹುದು. ಪ್ರೈಸ್ ಕೊಟ್ ಮಾಡ್ತಾ ಇರೋದು 6 ಲಕ್ಷ. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ ಬನ್ನಿ ಸರ್. 6 lakhs ಸೇಲ್ ಸರ್, ನೆಗೋಷಿಯಬಲ್ ಆಗುತ್ತಲ್ಲ ಸರ್? ಸರ್ ಡೀಸೆಲ್ ವೆಹಿಕಲ್ ಅಲ್ಲ ಸರ್ ಇದು? ಹೌದು, ಡೀಸೆಲ್ ಸರ್. A3 ಡೀಸೆಲ್ 2 ಲೀಟರ್ ಇಂಜಿನ್ ಬರುತ್ತೆ ನಿಮಗೆ. ಫುಲ್ಲಿ ಲೋಡೆಡ್ ವೆಹಿಕಲ್ ಇದು. ಫುಲ್ಲಿ ಲೋಡೆಡ್ ವೆಹಿಕಲ್. ಹೌದು. ಓನರ್ಶಿಪ್ ಸರ್ ಇದು? ಸರ್ ಸೆಕೆಂಡ್ ಓನರ್ ಆಗಿದೆ ಸರ್. ಸೆಕೆಂಡ್ ಓನರ್ಶಿಪ್ ಆಗಿದೆ. ಹೌದು. ವಿತ್ ಕರ್ನಾಟಕ ಮಾಡ್ಕೋಬಹುದು. ವಿತ್ ಕರ್ನಾಟಕ ಬೇಕಾದ್ರೂ ಮಾಡ್ಕೋಬಹುದು. ರೋಡ್ ಟ್ಯಾಕ್ಸ್ ಬರೋದು ಎಕ್ಸ್ಟ್ರಾ ಪೇ ಮಾಡ್ಕೊಂಡು ಮಾಡ್ಕೊಬೇಕು ಸರ್. ಕ್ಯಾಶ್ ಅಲ್ಲಿ ಬೇಕಾದ್ರೆ ಇಮಿಡಿಯೇಟ್ ಬೇಕಾದ್ರೂ ಮಾಡ್ಕೊಬಹುದು ವಿತ್ NOC. ಬಜೆಟ್ ಸಿಗ್ತಿದೆ. ಹೌದು ಸರ್. Ertiga 5 ಗಾಡಿ ಇತ್ತು ಸರ್. Ertiga ಯಾವ ಗಾಡಿನೂ ಉಳಿದಿಲ್ಲ. ಇದು ಮೊನ್ನೆ ತರಿಸಿದ್ವಿ, ಮತ್ತೆ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ Ertiga-ಗಂತ. 2023 ಮಾಡಲು, ಸಿಂಗಲ್ ಓನರ್, 50,000 ನೋಡಿದೆ ಬರೀ. VXI ಸ್ಮಾರ್ಟ್ ಹೈಬ್ರಿಡ್ ಬರುತ್ತೆ. ಗಾಡಿ ನೋಡ್ತಿರ್ಬೇಕು, ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಟೈರ್ಸ್ ಕೂಡ ಇನ್ನ ಚೇಂಜ್ ಆಗಿಲ್ಲ ಸರ್ ಗಾಡಿಯಲ್ಲಿ. ಮ್ಯಾನುಫ್ಯಾಕ್ಚರಿಂಗ್ ಶೋರೂಮ್ ಇಂದ ಏನ್ ಟೈರ್ ಬರುತ್ತೆ ಅದೇ ಟೈರ್ ಅಲ್ಲಿ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ. ಇಂಟೀರಿಯರ್ ಎಕ್ಸ್ಟೀರಿಯರ್ ಏನೇ ಇರ್ಲಿ, ಗಾಡಿ ಒಳ್ಳೆ ಪ್ರೈಸ್ ಅಲ್ಲಿ ಸರ್. ಈ ಗಾಡಿಗೆ ಮಾತ್ರ ಹೇಳ್ತಾ ಇದೀವಲ್ಲ, 5,000 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿ ಕೊಡ್ತೀವಿ. 5,000 ಡೌನ್ ಪೇಮೆಂಟ್. ಪ್ರೊಫೈಲ್ ಚೆನ್ನಾಗಿರ್ಲಿ, 5,000 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿ ಮಾಡ್ಕೊಡ್ತೀನಿ ಸರ್. ಸೊ ಒಳ್ಳೆ ಫ್ಯಾನ್ಸಿ ನಂಬರ್ ಸಮೇತ ಇದೆ. ಹೌದು ಸರ್. ಅವ್ರ ಡೇಟ್ ಆಫ್ ಬರ್ತ್. ಹೌದು. ಸೊ ಫಸ್ಟ್ ಯಾರು ಕಸ್ಟಮರ್ ತಗೊಂಡಿದ್ದು ಡೇಟ್ ಆಫ್ ಬರ್ತ್ ನಂಬರ್ ಇದೆ ನೋಡ್ಬೋದು. 1933. ಸೊ 1933. ಸೊ ಯಾರು ನೋಡ್ತಾ ಇದ್ರೆ ಇದು ಕೂಡ 5,000 ಡೌನ್ ಪೇಮೆಂಟ್ ಅಲ್ಲಿ. ಹೌದು, ಮಾಡ್ಕೊಡೋಣ.
ಗಾಡಿ ಒಳ್ಳೆ ಕಂಡೀಷನ್ ಇದೆ. ಗಾಡಿ ಹೇಳ್ತಾ ಇದೀವಿ ಅಂತ ಹೇಳ್ಬಿಟ್ಟು ಈ ತರ ಗಾಡಿ ಕೊಡಲ್ಲ ಸರ್. ಓಕೆ, ಪ್ರೈಸ್ ಗಾಡಿ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. 10 lakhs ಕೋಟಿಂಗ್ ಮಾಡ್ತಾ ಇದೀವಿ. 10 ಲಕ್ಷ ಒಳಗಡೆ ಇನ್ನ ಹೆಚ್ಚು ಕಮ್ಮಿ ಆಗುತ್ತೆ. ಬರೀ 50,000 ಓಡಿದೆ ಸರ್ ಗಾಡಿ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. ಓಕೆ, ಸೊ ನೋಡಬಹುದು ಯಾರನ್ನ ಬಜೆಟ್ ಅಲ್ಲಿ ನೋಡ್ತಾರೆ ಅದು ಕೂಡ ಡೌನ್ ಪೇಮೆಂಟ್, ಲೋಯೆಸ್ಟ್ ಡೌನ್ ಪೇಮೆಂಟ್. ಹೌದು ಸರ್. ಸೊ ಜಾಯ್ಫಿಲ್ ಕಾರ್ಸ್ ಅಲ್ಲಿ ಅದು ಕೂಡ ಕಸ್ಟಮರ್ ಫೇವರೇಟ್ ವೆಹಿಕಲ್ ಎರ್ಟಿಗಾ ಕೊಡ್ತಾರೆ. ಹೌದು ಸರ್, ಎರ್ಟಿಗಾ ಹೇಳ್ತಾ ಇದೀವಲ್ಲ ಸರ್, ಫುಲ್ ರಿಕ್ವೈರ್ಮೆಂಟ್ ಇದೆ. 5-6 ಗಾಡಿ ಇತ್ತು, ಎಲ್ಲ ಖಾಲಿ ಆಗಿತ್ತು. ಇದು ಮೊನ್ನೆ ಲಾಸ್ಟ್ ವೀಕ್ ತರಿಸಿದೀವಿ ಗಾಡಿ. ಓಕೆ, ನೀವು ನಿಮ್ಮ ಹತ್ರ ವಿಡಿಯೋ ಮಾಡಿಸ್ತಾ ಇದೀವಿ. ಮತ್ತೆ ನೆಕ್ಸ್ಟ್ ನಿಮ್ಮ ಕರಿಯೋವರೆಗೂ ಈ ಗಾಡಿ ಇರಲ್ವೋ ಹೇಳಕ್ ಆಗಲ್ಲ ಸರ್. ಓಕೆ, ಸೊ ಬೇಗ ಖಾಲಿ ಆಗ್ಬಿಡುತ್ತೆ, ರಿಕ್ವೈರ್ಮೆಂಟ್ ಅಷ್ಟಿದೆ. ಹೌದು, ಬರೀ 5,000 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡೋಣ. ಓಕೆ ಸರ್. ಜಾಯ್ಫಿಲ್ ಕಾರ್ಸ್ ಅಲ್ಲಿ ಏನ್ ಸರ್ SUVs ನೋಡ್ತಾನೆ ನಾನೇ ಸರ್, XUV ಇರ್ಲಿ, ಟೊಯೋಟಾ ಇನೋವಾ ಇರ್ಲಿ, ಇಲ್ಲ ಎರ್ಟಿಗಾ ಸ್ವಿಫ್ಟ್ ಇರ್ಲಿ, ನಮ್ಮ ಹತ್ರ ಗಾಡಿಗಳು ಸೇಲ್ ಆಗ್ತಾ ಇರತ್ತೆ, ಬೇರೆ ಗಾಡಿಗಳು ಬರ್ತಾ ಇರತ್ತೆ. ಇವತ್ತಿನ ಸ್ಟಾಕ್ ಅಲ್ಲಿ ನಿಮಗೆ 6-7 XUV ತೋರಿಸ್ತೀನಿ ಬೇಕಾರೆ. ಓಕೆ, ಇದು ಬಂದು 2018 ಮಾಡಲ್ W11 ಆಟೋಮೆಟಿಕ್ ವೆಹಿಕಲ್ ಸರ್. ಇದು ಗಾಡಿ ನೋಡ್ತಾ ಇರ್ಬೇಕು ಕಂಡೀಷನ್ ನೀವು. ವೈಟ್ ಕಲರ್ ಅಲ್ಲಿ ಇದೆ, ಸೆಕೆಂಡ್ ಓನರ್ ಆಗಿದೆ. ಗಾಡಿ ಎಲ್ಲ ಅಪ್ ಟು ಡೇಟ್ ರೆಕಾರ್ಡೆಡ್ ಮೈಲೇಜ್ ಇದೆ. ನಿಮಗೆ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಓಕೆ, ಗಾಡಿ ಎಲ್ಲ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ ಸರ್. ತಗೊಂಡು ಏನ್ ಖರ್ಚು ಮಾಡೋದೇನು ಅವಶ್ಯಕತೆ ಇಲ್ಲ. ಇಲ್ಲ ಜನರಲ್ ಸರ್ವಿಸ್ ಆಗಿರುತ್ತೆ, ಇಲ್ಲ ಮಾಡಿಸ್ಕೊಬೇಕಾಗತ್ತೆ ಸರ್. ಅದು ಬಿಟ್ರೆ ಬೇರೆ ಖರ್ಚಿರಲ್ಲ ನಿಮಗೆ. ಗಾಡಿ ತುಂಬಾ ನೋಡ್ಬೋದು ನೀವು. ಕಂಡೀಷನ್ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಓಕೆ, ಸೊ ಕಸ್ಟಮೈಸ್ ಕೂಡ ನೋಡಬಹುದು. W11 ಅಲ್ಲಿ ಕಂಪ್ನಿಯಿಂದಾನೇ ಲೆದರ್ ಸೀಟ್ ಕವರ್ಸ್ ಈ ತರ ಕೊಟ್ಟಿರ್ತಾರೆ. ಇದೇ ರೀತಿ ಕೊಟ್ಟಿದ್ದಾರೆ. ಹೌದು, W11 ಅಲ್ಲಿ ಮಾತ್ರ ಈ ತರ ಕೊಟ್ಟಿದ್ದಾರೆ. ಈ ಕಲರ್ ಅಲ್ಲಿ ಟ್ಯಾನ್ ಅಲ್ಲಿ ಸೀಟ್ ಕವರ್ಸ್ ನೋಡಬಹುದು. ಸೀಟ್ ಕಂಡೀಷನ್ ಆಗಲಿ, ಮತ್ತೆ ಡೈಮಂಡ್ ಕಟ್ ಅಲಾಯ್ಸ್ ಬರುತ್ತೆ, ಆಟೋ ಫೋಲ್ಡ್ ಮಿರರ್, ಕ್ರೂಸ್ ಕಂಟ್ರೋಲ್, ಫುಲ್ಲಿ ಲೋಡೆಡ್ ಸರ್ ವೆಹಿಕಲ್. ಸನ್ ರೂಫ್ ಬರುತ್ತೆ. ಸೊ ಗಾಡಿ ಕೂಡ ರೀಸೆಂಟ್ಲಿ ಸರ್ವಿಸ್ ಕೂಡ ಆಗಿದೆ. ಹೌದು, ಓಡಿರೋದು ಕಮ್ಮಿನೇ ಓಡಿದೆ ಸರ್. 80,000 ಓಡಿದೆ ಬರೀ. ಓಕೆ, ಸೊ W11. ಹೌದು ಸರ್. ಸೊ ಇಂದ್ರಾನಗರೇಶನ್ ವೆಹಿಕಲ್, ಅದು ಕೂಡ ನಂಬರ್ ಕೂಡ ನೋಡಬಹುದು 8681. ಓಕೆ, ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದು 13,50,000. ಆನ್ ಟೇಬಲ್ ಬನ್ನಿ, ಇನ್ನ ಏನಾಗುತ್ತೆ ಬೆಸ್ಟ್ ಪ್ರೈಸ್ ಮಾಡ್ಕೊಡೋಣ ಸರ್. ಓಕೆ, ಆನ್ ಟೇಬಲ್ ಬೆಸ್ಟ್ ಡೀಲ್ ಅಲ್ಲಿ ಆಗ್ತಿದೆ. ಹೌದು ಸರ್, ಖಂಡಿತ. W11 ಆಟೋಮೆಟಿಕ್. ಇದು ಆಟೋಮೆಟಿಕ್ ನೋಡೋರಿಗೆ ಒಳ್ಳೆ ಗಾಡಿ. XUV 500 W11. ಓಕೆ ಸರ್, ಲೋನ್ ಅಂತ ನೋಡೋ ಸರ್, ಲೋನ್ ಅಂತ ನೋಡೋರಿಗೆ 80-85% ಲೋನ್ ಆಗುತ್ತೆ. ಒಂದು 2 lakhs 2-2.5 ಲಕ್ಷ ಡೌನ್ ಪೇಮೆಂಟ್ ಇದ್ರೆ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡೋಣ ಸರ್. ಒಳ್ಳೆ ಪ್ರೊಫೈಲ್ ಇರಬೇಕು, ಸಿಬಿಲ್ ಸ್ಕೋರ್ ಇರಬೇಕು ಸರ್. ಲೋ ಬಜೆಟ್ ಅಲ್ಲಿ XUV ಬೇಕಾದವ್ರಿಗೆ, 7 ಸೀಟರ್ ಬೇಕನ್ನೋರಿಗೆ 2015 ಮಾಡಲ್ XUV 500 ತಗೊಂಬಂದಿದ್ದೀನಿ. ಓಡಿರೋದು 1 ಲಕ್ಷ ಓಡಿದೆ. ಓಕೆ, ಲೋ ಬಜೆಟ್ ಅಲ್ಲಿ ಬೇಕಾದ್ರೆ ಇದಕ್ಕೂ ಲೋನ್ ಆಪ್ಷನ್ ಇದಕ್ಕೂ ಆಗುತ್ತೆ. 15 ಮಾಡಲ್ ಆಗಿರೋದಕ್ಕಿಂತ ಲೋನು ಆಗುತ್ತೆ ನಿಮ್ಗೆ. ಓಕೆ, ಬಂದು ಹಳೆ ಗಾಡಿ ಹಳೇದಂತ ಹೇಳ್ಬಿಟ್ಟು ಇದಕ್ಕೆ ಡಿಮ್ಯಾಂಡ್ ಕಮ್ಮಿ ಇಲ್ಲ. ಇವತ್ತು ಕೂಡ XUV ಅಂತ ಡಿಮ್ಯಾಂಡ್ ಮಾಡೇ ಮಾಡ್ತಾರೆ ಕಸ್ಟಮರ್ಸ್. ಗಾಡಿ ತುಂಬಾ ಚೆನ್ನಾಗಿದೆ. ಗಾಡಿ ಓಡಿರೋದು ಬಂದು 1 ಲಕ್ಷ. W8 ವೇರಿಯಂಟ್ ಬರುತ್ತೆ. ಇದು ಕಂಪ್ನಿಯಿಂದಾನೇ ಅಲಾಯ್ಸ್, ಟೈರ್ಸ್, ಕ್ರೂಸ್ ಕಂಟ್ರೋಲು, ಓಕೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸ್ಟೇರಿಂಗ್ ಆಡೋ ಕಂಟ್ರೋಲ್ ಎಲ್ಲ ಬರುತ್ತೆ ನಿಮ್ಗೆ. ಡಿಫಾಗರ್, ರೇರ್ ಡಿಫಾಗರ್ ಎಲ್ಲ ಬರುತ್ತೆ. ಓಕೆ, ರೇರ್ ವೈಫರ್, ಡಿಫಾಗರ್ ಎಲ್ಲ. W8 ವೇರಿಯಂಟ್. ಪ್ರೈಸ್ ಹೇಳ್ತಾ ಇರೋದು ಅದು 6.5 ಲಕ್ಷ. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ವಿಸಿಟ್ ಮಾಡಿ ಸರ್ ಜಾಯ್ಫುಲ್ ಕಾರ್ಸ್. ಓಕೆ, 6.5 ಲಕ್ಷಕ್ಕೆ W8, ಅದು ಕೂಡ XUV. ಸೊ 15 ಮಾಡಲ್ ಸರ್. ಲೋನ್ ಅಂತ ನೋಡಿದ್ರೆ ಅಪ್ ಟು ಲೋನ್ ನೋಡೋರಿಗೆ ಅಪ್ ಟು 80-90% ಲೋನ್ ಮಾಡಬಹುದು. ಓಕೆ, ಸೊ ಯಾರು ನೋಡ್ತಾರೆ ಇದು ಕೂಡ W8, ಅದು ಕೂಡ ನಂಬರ್ ಕೂಡ ನೋಡ್ಬೋದು 5527. ಯಾರು ನೋಡ್ತಾರೆ ಈ ಸೀರೀಸ್ ಕೂಡ ನಂಬರ್ ಇರುತ್ತೆ. ಜಸ್ಟ್ ವಿಸಿಟ್ ಮಾಡಿ. ಎಲ್ಲ ನಿಮಗೆ ಕರ್ನಾಟಕ ರೇಷನ್ ವೆಹಿಕಲ್ ಇರುತ್ತೆ XUV ಸರ್. ಸೊ NOC ವೆಹಿಕಲ್ಸ್ ಸರ್, NOC ವೆಹಿಕಲ್ಸ್ ಕೂಡ ಇರುತ್ತಲ್ಲ ಸರ್? NOC ವೆಹಿಕಲ್ಸ್ ಕೂಡ ಅವೈಲೇಬಲ್ ಇದೆ. ಕಮ್ಮಿ ಓಡಿರೋ 7 ಸೀಟರ್ ಅಲ್ಲಿ ಕಮ್ಮಿ ಓಡಿರೋ ಗಾಡಿನೂ ತೋರಿಸ್ತೀವಿ ನಿಮ್ಗೆ. ಓಕೆ, ವಿಡಿಯೋ ಹಂಗೆ ಇರಿ ಸರ್. XUV ನೋಡೋರಿಗೆ ಮತ್ತೆ ಇನ್ನೊಂದು XUV 500 W10 15 ಮಾಡಲ್ ಸಿಂಗಲ್ ಓನರ್. ಓಕೆ, 75,000 ಓಡಿದೆ. W10 ಬರೋದಕ್ಕಿಂತ ನಿಮ್ಗೆ ಸನ್ ರೂಫ್, ಆಟೋ ಫೋಲ್ಡ್ ಮಿರರ್, ಕ್ರೂಸ್ ಕಂಟ್ರೋಲು, ಓಕೆ, ಸ್ಟೇರಿಂಗ್ ಆಡಿಯೋ ಕಂಟ್ರೋಲು, ಡಿಫಾಗರು, ವೈಪರು, ಆಮೇಲೆ ನಿಮ್ಗೆ ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಬರುತ್ತೆ. ಓಕೆ, ಸೊ ಫುಲ್ಲಿ ಟಾಪ್ ಎಂಡ್ ಬರುತ್ತೆ ವೆಹಿಕಲ್. ಕೋಟ್ ಮಾಡ್ತಾ ಇರೋದು ಬಂದು 9,75,000. ಓಕೆ, ಮುಂದೆ ಬನ್ನಿ, ಏನಾಗುತ್ತೆ ಇನ್ನ ಬೆಸ್ಟ್ ಪ್ರೈಸ್ ಮಾಡ್ಕೊಡೋಣ. ಓಕೆ, ಬೆಸ್ಟ್ ಪ್ರೈಸಿಂಗ್ ವೆಹಿಕಲ್ ಕೂಡ. ಹೌದು ಸರ್. ಓಕೆ ಸರ್, ಇನ್ನು ಕಲರ್ ಆಪ್ಷನ್ ನೋಡ್ತಾರೆ ಸರ್ SUVs ಅಲ್ಲಿ? ಸರ್, ಕಲರ್ ಆಪ್ಷನ್ ನೋಡೋರಿಗೆ ರೆಡ್ ಕಲರ್ ಅಲ್ಲಿ ಒಂದು ಗಾಡಿ ತಗೊಂಡ್ಬಂದಿದೀವಿ. UP ರಿಜಿಸ್ಟ್ರೇಷನ್ ಅಲ್ಲಿ ಇದೆ. ಓಕೆ, ಆಲ್ರೆಡಿ NOC ಎಲ್ಲ ಅವೈಲೇಬಲ್ ಇದೆ. ಕರ್ನಾಟಕ ಟ್ರಾನ್ಸ್ಫರ್ ಬೇಕಾದ್ರೆ ಬೇಗ ಮಾಡ್ಕೊಬಹುದು. ಲೋನ್ ನೋಡೋರಿಗೆ ಲೋನ್ ಬೇಕಾದ್ರೆ ಮಾಡ್ಕೋಬಹುದು. ಓಕೆ, ಓಡಿರೋದು ಬೇರೆ 50,000. ಸಿಂಗಲ್ ಓನರ್ 15 ಮಾಡಲ್ W10 ವೇರಿಯಂಟ್. ಇದೂನು ಯೂನಿಕ್ ಕಲರ್, ವೈಟ್, ಸಿಲ್ವರ್ ಎಲ್ಲ ನಿಮಗೆ ಕಾಮನ್ ಸಿಗುತ್ತೆ. ಈ ಕಲರ್ಸ್ ಅಲ್ಲಿ ಸಿಗೋದು ಸ್ವಲ್ಪ ಕಷ್ಟ. ಸ್ವಲ್ಪ ಡಿಫ್ರೆಂಟ್ ಆಗಿ ನೋಡ್ತಾ ಇರೋರಿಗೆ ಬೇಕಾದ್ರೆ ಗಾಡಿ ನೀವು ಬಂದ್ ಮಾಡ್ಕೊಬಹುದು. ಗಾಡಿ ಎಲ್ಲ ನೀಟ್ ಅಂಡ್ ಕ್ಲೀನ್ ಇದೆ. ಅಪ್ ಟು ಡೇಟ್ ರೆಕಾರ್ಡೆಡ್ ಮೈಲೇಜ್, ಸರ್ವಿಸ್ ಹಿಸ್ಟ್ರಿ ಇದೆ. ಆರ್ಮಿ ಅವ್ರು ಯೂಸ್ ಮಾಡ್ಕೊಂಡಿದ್ದು ಅವರು ಗಾಡಿ ಇದು. ಓಕೆ, ಗಾಡಿ ಎಲ್ಲ ಚೆನ್ನಾಗಿದೆ, ನೋಡ್ತಿರ್ಬೇಕು. ಮ್ಯಾನುಫ್ಯಾಕ್ಚರಿಂಗ್ ಟೈರ್ಸ್ ಇದೆ ಮುಂದ್ಗಡೆ ಎಲ್ಲ. ಓಕೆ, ಮ್ಯಾನುಫ್ಯಾಕ್ಚರಿಂಗ್ ಟೈರ್ಸ್ ಕೂಡ ಇನ್ನ ಚೇಂಜ್ ಆಗಿಲ್ಲ. ಓಡಿರೋದು ಬರೀ 50,000. ಓಕೆ, 50,000 ಮಾತ್ರ ಓಡಿದೆ. ಹೌದು ಸರ್. ಸರ್ SUVs ಅಲ್ಲಿ 50,000 ಓಡಿದೆ ಅಂದ್ರೆ ಯಾರು ನಂಬಲ್ಲ ಸರ್. ಹೌದು ಸರ್, ಖಂಡಿತ. ನಮ್ಮ ಹತ್ರ SUVs ಅಲ್ಲೇ ನಾವು ಲೋ ಮೈಲೇಜ್ ತಗೊಂಡ್ಬರ್ತೀವಿ ಸರ್. ಮ್ಯಾಕ್ಸಿಮಮ್ ನಾವು ಅದೇ ಮಾಡೋದು. ಕ್ರಿಸ್ಟಾ ಅಲ್ಲಿ 10,000 ಓಡಿರೋ, 15,000, ಅದು ಏನ್ ರೀಸೆಂಟ್ ಮಾಡಲ್ ಅಲ್ಲ. ಹಳೆ ಮಾಡಲ್ಸ್ ಅಲ್ಲಿ 17 ಮಾಡಲ್, 18 ಮಾಡಲ್ ಅಲ್ಲಿ 10,000, 20,000, 30,000 ಓಡಿರೋ ಗಾಡಿಗಳು ತಗೊಂಡ್ಬರ್ತೀವಿ. ಓಕೆ,
ಗಾಡಿ ಹುಡುಕಿ ನಿಮಗೋಸ್ಕರ ತಗೊಂಬರೋದೇ ಅದಕ್ಕೆ ಸರ್, ಒಳ್ಳೆ ಗಾಡಿ ಕೊಡೋಣ ಒಳ್ಳೆ ಪ್ರೈಸ್ ಅಲ್ಲಿ ಅಂತ. ಓಕೆ, ಗ್ರೇ ಕಲರ್ ಕೂಡ ಇರುತ್ತೆ ಸರ್. ಹೌದು ಸರ್, XUV W10 ಅಲ್ಲಿ ನಮ್ಮ ಹತ್ರ 4 ಇಂದ 5 W10 ಅವೈಲೇಬಲ್ ಇದೆ. 2015 ಮಾಡೆಲ್ ಗ್ರೇ ಕಲರ್. ಗ್ರೇ ಕಲರ್ ಬೇಡ ಅಂದ್ರೆ ಸಿಲ್ವರ್ ಕಲರ್ ಬೇಕಾದ್ರೆ ಸಿಲ್ವರ್ ಕಲರ್ ನೋಡಬಹುದು. ಇದು ಸಿಲ್ವರ್ ಕಲರ್ ಬಂದು ಸಿಂಗಲ್ ಓನರ್ ಇದೆ, ಗ್ರೇ ಕಲರ್ ಬಂದು ಸೆಕೆಂಡ್ ಓನರ್ ಆಗಿದೆ. ಎರಡು ಗಾಡಿನೂ 1 ಲಕ್ಷ ಓಡಿದೆ, ರೆಕಾರ್ಡೆಡ್ ಮೈಲೇಜ್, ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಗಾಡಿ ನೋಡ್ತಿರ್ಬೇಕು ನೀವು, ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. W10 ಬರೋದಕ್ಕಿಂತ ಎಲ್ಲ ಫೀಚರ್ಸ್ ಟಾಪ್ ಅಂಡ್ ಬರುತ್ತೆ ನಿಮಗೆ. ಸನ್ ರೂಫ್, ಬಟನ್ ಸ್ಟಾರ್ಟ್, ಆಟೋ ಫೋಲ್ಡ್ ಮಿರರ್, ಕ್ಲೈಮೇಟ್ ಕಂಟ್ರೋಲ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ವಾಲ್ಯೂಮ್ ಸ್ಟೇರಿಂಗ್ ವಾಲ್ಯೂಮ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಗಾಡಿ ನೋಡ್ತಿರ್ಬೇಕು ನೀವು, 9895 ನಂಬರ್ ಗಾಡಿ ನಂಬರ್. ಗಾಡಿ ತುಂಬಾ ಚೆನ್ನಾಗಿದೆ, ರೆಕಾರ್ಡೆಡ್ ಮೈಲೇಜ್ ಇದೆ. ಬಂದ್ ನೋಡ್ಬೋದು, ತಗೊಂಡ್ ಟೆಸ್ಟ್ ಡ್ರೈವ್ ಮಾಡಿ ಫೈನಲ್ ಮಾಡ್ಕೊಬಹುದು ಸರ್. ಪ್ರೈಸ್ ಕೊಟ್ಟು ಮಾಡ್ತಾರೆ ಇದಕ್ಕೆ ಬಂದು 9,50,000. ಮುಂದೆ ಬನ್ನಿ, 9 ಲಕ್ಷ ಒಳಗಡೆ ಹೆಚ್ಚು ಕಮ್ಮಿ ಏನೋ ಸಣ್ಣ ಪುಟ್ಟ ಮಾಡ್ಕೊಡ್ತೀನಿ ಸರ್. ಓಕೆ, 9 ಲಕ್ಷ ಒಳಗಡೆ, 9 ಲಕ್ಷ ಒಳಗಡೆ ಮಾಡ್ಕೊಡ್ತೀನಿ ಇನ್ನ. ಓಕೆ ಸರ್, ಇದು ಹರಿಯಾಣ ರಿಜಿಸ್ಟ್ರೇಷನ್ ಆಗಿರುತ್ತೆ ಸರ್. ಹರಿಯಾಣ ರಿಜಿಸ್ಟ್ರೇಷನ್ ಇದೆ ಮಾತ್ರ. ಇದು ನಂಬರ್ಗೆ ಹೋಗುತ್ತೆ. ನಾಳೆ ನಾಡಿದ್ದು 2 ದಿವಸ ನಿಮ್ ಕರ್ನಾಟಕ ನಂಬರ್ ಬಂದ್ಬಿಡುತ್ತೆ. 15 ಮಾಡೆಲ್ ಸೆಕೆಂಡ್ ಓನರ್. ಗಾಡಿ ಓಡಿರೋದು 1 ಲಕ್ಷ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. ಓಕೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. 80-85% ಟೈರ್ ಕಂಡೀಷನ್ ಇದೆ. ಓಕೆ, ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ ಸರ್. XUV ನೋಡ್ತಾ ಇರೋರು ಜೈಫುಲ್ ಕಾರ್ಸ್ಗೆ ವಿಸಿಟ್ ಮಾಡಬಹುದು. ಒಳ್ಳೆ ಗಾಡಿಗಳು, ಕಮ್ಮಿ ಓಡಿರೋ ಗಾಡಿಗಳು, ರೆಕಾರ್ಡೆಡ್ ಮೈಲೇಜ್ ಇರೋ ಗಾಡಿಗಳು, ಆಕ್ಸಿಡೆಂಟ್ ಫ್ರೀ ಗಾಡಿಗಳು ಜೈಫುಲ್ ಕಾರ್ಸ್ ಅಲ್ಲಿ ವಿಸಿಟ್ ಮಾಡಿ ಸರ್, ಸಿಗುತ್ತೆ ನಿಮಗೆ. ಓಕೆ ಸರ್, W10 ಬೇಡ, W8 ಬೇಕು, ಸ್ವಲ್ಪ ಬಜೆಟ್ ಕಮ್ಮಿ ಇದೆ ಅನ್ನೋರು W8 ಇದೆ. 2015 ಮಾಡೆಲ್ ಸಿಂಗಲ್ ಓನರ್, 75,000 ಓಡಿದೆ. ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ವೆಹಿಕಲ್. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ. ವೈಟ್ ಕಲರ್, ಪರ್ಲ್ ವೈಟ್ ಕಲರ್ ಅಲ್ಲಿ ಬರುತ್ತೆ ನಿಮಗೆ. ಸಿಂಗಲ್ ಓನರ್ ಆಗಿದೆ. ಗಾಡಿ ಏನ್ ತಗೊಂಡ್ ಖರ್ಚು ಮಾಡೋದೇನು ಅವಶ್ಯಕತೆ ಇಲ್ಲ. ಏನು ತರ ಯಾವ್ದೋ ತರ ಸ್ಕ್ರಾಚಸ್ ಡೆಂಟ್ಸ್ ಏನಿಲ್ಲ ಗಾಡಿಯಲ್ಲಿ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. 15 ಮಾಡೆಲ್ ಸಿಂಗಲ್ ಓನರ್, W8 ವೇರಿಯಂಟ್. W8 ಅಂದ್ರೆ ನಿಮ್ಗೆ W8 ಅಲ್ಲಿ ಓಲ್ಡ್ ಶೇಪ್ ಇಲ್ಲ, ಇದು ಲೇಟೆಸ್ಟ್ ಶೇಪ್ ಅಲ್ಲಿ W8 ವೇರಿಯಂಟ್. ಇದು ನ್ಯೂ ಶೇಪ್ ಅಲ್ಲಿ ಅಲೈಸ್ ಎಲ್ಲ ನಿಮ್ಗೆ ನ್ಯೂ ಶೇಪ್ ಏನ್ ಅಲೈಸ್ ಬರುತ್ತೆ W10 ಅಲ್ಲಿ ಅದೇ ಅಲೈಸ್ ಬರುತ್ತೆ. ಪುಷ್ ಸ್ಟಾರ್ಟ್ ಒಂದು, ಏರ್ ಬ್ಯಾಗ್ಸ್ ಒಂದು ಬಿಟ್ರೆ ನಿಮ್ಗೆ ಬೇರೆ ಏನ್ ಫೀಚರ್ಸ್ ಚೇಂಜಸ್ ಬರಲ್ಲ ಜಾಸ್ತಿ ನಿಮ್ಗೆ. ಮ್ಯಾಕ್ಸಿಮಮ್ ಸೇಮ್ ಫೀಚರ್ಸ್ ಬರುತ್ತೆ. ಇಂಜಿನ್, ಬಾಡಿ ಲೈನ್ ಎಲ್ಲ. ಬೇಡ, W10 ಬಜೆಟ್ ಸ್ವಲ್ಪ ಜಾಸ್ತಿ ಇದೆ, ನಮಗೆ ಆ ಬಜೆಟ್ ಅಲ್ಲಿ ಆಗಲ್ಲ ಅಂತ ನೋಡ್ತಾ ಇರೋರು 8 lakhs ಹೇಳ್ತಾ ಇದೀವಿ. 7 ಲಕ್ಷ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ, ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ ಸರ್. ಜೈಫುಲ್ ಕಾರ್ಸ್ ವಿಸಿಟ್ ಮಾಡಿ ನೋಡ್ಬೋದು. ಇದು ಕೂಡ ನಂಬರ್ ಸೀರೀಸ್ ನೋಡ್ತೀರಾ 080187. ಇದು ಕೂಡ W8 ಫ್ರಂಟ್ ನಿಮಗೆ W10 ಶೇಪ್ ಆಗಿ ಕನ್ವರ್ಟ್ ಮಾಡಿದಾರಲ್ಲ ಸರ್? ಕನ್ವರ್ಟ್ ಆಗಿರೋದಲ್ಲ ಸರ್, ಅದು ಕಂಪ್ನಿಯಿಂದಾನೇ ಬರೋದೇ ಅದು ಶೇಪ್. ಅದು ನ್ಯೂ ಶೇಪ್ ಮಾಡಿರೋದಲ್ಲ, ನ್ಯೂ ಶೇಪ್ ಕಂಪ್ನಿಯಿಂದಾನೇ ಬರುತ್ತೆ. 15 ಅಬೌವ್ ಈ ಶೇಪೇ ಬರೋದು XUVs ನಿಮ್ಗೆ. ಓಕೆ, W8 ಅಲ್ಲಿ ಇದು W8 ಇದು. ಓಕೆ, ಸೊ ಶೇಪ್ಸ್ ಎಲ್ಲ ಸೇಮ್ ಇರುತ್ತೆ. ಹೌದು ಸರ್. ಸ್ವಲ್ಪ ಏರ್ ಬ್ಯಾಗ್ಸ್ ಕಮ್ಮಿ ಬರುತ್ತೆ, ಜಾಸ್ತಿ ಡಿಫ್ರೆನ್ಸ್ ಏನ್ ಬರಲ್ಲ. ಶೇಪ್ ಡಿಸೈನ್ಸ್ ಎಲ್ಲ ನಿಮ್ಗೆ W10 ಅಲ್ಲಿ ಏನ್ ಬರುತ್ತೆ ಅದೇ ಬರುತ್ತೆ ನಿಮ್ಗೆ. ಓಕೆ, ಸೊ ಸೇಮ್ ಶೇಪ್ಸ್ ಇರುತ್ತೆ, ಅಂದ್ರೆ ಮಾಡೆಲ್ ಮಾತ್ರ ಡಿಫರೆನ್ಸ್. ಹೌದು, ಮಾಡೆಲ್ ಅಲ್ಲಿ ನೀವು ವೇರಿಯಂಟ್ ಮಾತ್ರ ಡಿಫರೆನ್ಸ್ ಬರುತ್ತೆ ಅಷ್ಟೇ. ಓಕೆ ಸರ್, ಕ್ರಿಸ್ಟಾ V ವರ್ಷನ್ ಬೇಡ, ಸ್ವಲ್ಪ ಬಜೆಟ್ ಕಮ್ಮಿ ಇದೆ. ಟೊಯೋಟಾ ಇನೋವಾ ಬಜೆಟ್ ಅಲ್ಲಿ ಇನೋವಾ ಕ್ರಿಸ್ಟಾ ಕೊಡ್ತೀನಿ, ಬೇಕಾರೆ ವಿಸಿಟ್ ಮಾಡಿ ಜೈಫುಲ್ ಕಾರ್ಸ್ಗೆ. 2017 ಮಾಡಲು, ಸೆಕೆಂಡ್ ಓನರ್ ಆಗಿದೆ. ಗಾಡಿ ಓಡಿರೋದು ಬಂದು 1 ಲಕ್ಷ ಓಡಿದೆ. ಓಕೆ, ನ್ಯೂ ಶೇಪ್ ಕನ್ವರ್ಟ್ ಮಾಡಿದ್ದಾರೆ ಸರ್ ಈ ಗಾಡಿನ. ಓಕೆ, ಲೇಟೆಸ್ಟ್ ಶೇಪ್ ಮಾಡಿದ್ದಾರೆ. 17 ಮಾಡಲ್ಗೆ ಈ ಶೇಪ್ ಬರಲ್ಲ ಆಕ್ಚುಲಿ. ಓಕೆ, ಸೀಟ್ ಕವರ್ಸ್ ಇರ್ಲಿ, ಇಂಟೀರಿಯರ್ ಇರ್ಲಿ ಎಲ್ಲ ನೋಡ್ತಿರ್ಬೋದು ನೀವು. ಓಕೆ, ಎಲ್ಲ ಕಂಡೀಷನ್ ಇದೆ, ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. ಓಕೆ, ಗಾಡಿ ಸೆಕೆಂಡ್ ಓನರ್ ಆಗಿದೆ. 1,60,000 ಓಡಿದೆ. G ವರ್ಷನ್ ಬರುತ್ತೆ. G ವರ್ಷನ್ ಬರುತ್ತೆ ಅಂತ ಏನು ಬೇಸಿಕ್ ಬರಲ್ಲ. ಅಲೈಸು, ಟೈರ್ಸ್ ಎಲ್ಲ ನಿಮ್ಮ ಕಂಪ್ನಿ ಅಲೈಸ್ ಎಲ್ಲ ಕಂಪ್ನಿಯಿಂದಾನೇ ಬಂದ್ಬಿಡುತ್ತೆ ನಿಮಗೆ. ಓಕೆ, ಇನೋವಾ, ಟೊಯೋಟಾ ಇನೋವಾ ಬಜೆಟ್ ಅಲ್ಲಿ ಇನೋವಾ ಕ್ರಿಸ್ಟಾ ಕೊಡ್ತೀನಿ ಸರ್. ಇನ್ನೊಂದು ವೆಹಿಕಲ್ ಇದೆ ನಮ್ಮ ಹತ್ರ. 2017 ಮ್ಯಾನುಫ್ಯಾಕ್ಚರಿಂಗ್, 18 ರಿಜಿಸ್ಟ್ರೇಷನ್ ಟೊಯೋಟಾ ಇನೋವಾ ಕ್ರಿಸ್ಟಾ. G ವರ್ಷನ್ ಇದೂನು. ಬ್ರಾನ್ಸ್ ಕಲರ್ ಅಲ್ಲಿ ಇದೆ. ಗಾಡಿ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. ಹೊಸ ಸೀಟ್ ಕವರ್ಸ್ ಇದೆ. ಅಲಾಯ್ಸು, ಟೈರ್ಸು ಎಲ್ಲ ಬರುತ್ತೆ ಸರ್ G ವರ್ಷನ್ ಅಲ್ಲೂ ಟೊಯೋಟಾ ಕ್ರಿಸ್ಟಾ ಅಲ್ಲಿ. ಓಕೆ, ಗಾಡಿ ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು ಬಂದು 14,50,000. ಮುಂದೆ ಬನ್ನಿ ಸರ್, ಇನ್ನ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಕರ್ನಾಟಕ ರಿಜಿಸ್ಟ್ರೇಷನ್ 14,50,000 ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಯಾವ್ದೇ ಡೆಲ್ಲಿ ರಿಜಿಸ್ಟ್ರೇಷನ್ ವೆಹಿಕಲ್ ಕೊಡ್ತಾ ಇಲ್ಲ ನಿಮಗೆ. ಕೊಡ್ತಾ ಇರೋದು ಕರ್ನಾಟಕ ರಿಜಿಸ್ಟರ್ಡ್ ವೆಹಿಕಲ್. 14,50,000 ಹೇಳ್ತೀವಿ. ಇನ್ನ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ವಿಸಿಟ್ ಮಾಡಿ ಸರ್ ಜೈಫುಲ್ ಕಾರ್ಸ್ಗೆ. ಓಕೆ, ಜೈಫುಲ್ ಕಾರ್ಸ್ ಎಲ್ಲಿ ಬಂದ್ಬಿಡ ಸರ್ ಲೊಕೇಶನ್? ಸರ್, JP ನಗರ್ 9th ಫೇಸ್ ಬರುತ್ತೆ, ಆಂಜನಾಪುರ. ಗೊತ್ತಾಗಿಲ್ಲ ಅಂದ್ರೆ ನಂಬರ್ ಹಾಕಿರ್ತೀವಿ ಮೇಲೆ ಇದ್ರಲ್ಲಿ ವಿಡಿಯೋ ಅಲ್ಲಿ, ಅದ್ರಲ್ಲಿ ಕಾಲ್ ಮಾಡಿ. ಕಾಲ್ ಎತ್ತಿಲ್ಲ ಅಂದ್ರೆ ವಾಟ್ಸಪ್ ಮೆಸೇಜ್ ಮಾಡಿ, ಲೊಕೇಶನ್ ಕಳ್ಸಿಕೊಡ್ತೀವಿ, ಕ್ಯಾಟಲಾಗ್ ಕಳ್ಸಿಕೊಡ್ತೀವಿ ಸರ್. ಓಕೆ, ಸೊ ಇವಾಗ ಪ್ರೆಸೆಂಟ್ ಸ್ಟಾಕ್ ಇಷ್ಟೆಲ್ಲ ತೋರಿಸಿದೀವಿ. ಹೌದು ಸರ್. ಸೊ ಎಲ್ಲ ಸೆಗ್ಮೆಂಟ್ ವೈಸ್ ಮಾಡಿರೋದು. ಸೊ ನಿಮ್ಗೆ ಹ್ಯಾಚ್ ಬೇಕಿರುತ್ತೆ. ಹೌದು ಸರ್, ಹ್ಯಾಚ್ ಬೇಕಾದ್ರೆ ಹ್ಯಾಚ್ ಬ್ಯಾಕ್ ನೋಡಬಹುದು, ಸೆಡಾನ್ ಬೇಕಾದ್ರೆ ಸೆಡಾನ್ ನೋಡಬಹುದು, SUVs ಬೇಕಾದ್ರೆ SUVs ಇದೆ. ಇಲ್ಲ ಲೋ ಬಜೆಟ್ ವೆಹಿಕಲ್ಸ್ ಅಂದ್ರೆ ಲೋ ಬಜೆಟ್ ವೆಹಿಕಲ್ಸ್ ಇದೆ. ಇಲ್ಲ ನಿಮ್ಗೆ ಕ್ರಿಸ್ಟಾ, ಇಂಡೋವರು, ಫಾರ್ಚುನರ್ ಇಂಥ ಗಾಡಿ ಬೇಕಾದ್ರೂ ಅಂತ ಗಾಡಿನೂ ಅವೈಲೇಬಲ್ ಇದೆ ಸರ್ ನಮ್ಮ ಹತ್ರ. ಥ್ಯಾಂಕ್ ಯು ಸರ್, ಇಷ್ಟೊತ್ತಿಗೆ ಮಾಹಿತಿ ತಿಳಿಸ್ಕೊಡಿ. ಹೌದು ಸರ್.